सहनौ भुनक्तु सह वीरं करवावहै तेजस्विनावधीतमस्तु मा विद्विषावहै। ओम शांति शांति शांति। गुरुवे सत्क्रियेय आदरवे सुज्ञाನ ಸಾಗರವೇ ಎನ್ನ ಮತಿಗೆ ಮಂಗಳವಿತ್ತು ರಾಗದಿಂಬೇಗ ಕೃಪೆಯಾಗು. ಗುರುವೇ ಭಕ್ತರ ಕಲ್ಪ ತರುವೆ ಸಜ್ಜನ ಮನೋಹರವೇ ನಿಜ ಭಕ್ತಿ ಜ್ಞಾನ ವೈರಾಗ್ಯ ಮಂದಿರವೇ ಮದ್ಗುರುವೇ ಕೃಪೆಯಾಗು. ದೇಶಿಕನೇ ಅನುಭಾವೋಲ್ಲಾಸಕನೇ ಸಂಕಲ್ಪ ನಾಶಕನೇ ಅಣ ವಾದಿ ತ್ರೈಮಲದಲದೋಳ್ ನಿರಾಶಕನೇ ನನಗೆ ಕೃಪೆಯಾಗು. ಕಾರ್ಯ ಕಾರಣ ಭಕ್ತಿ ತೂರ್ಯ ತಾಮಸದ ಚಿತ್ ಸೂರ್ಯ ಎಡರಿಂಗೆ ಧೈರ್ಯವಾಗಿ ಗುರುವರ್ಯ ನೀ ನನಗೆ ಕೃಪೆಯಾಗು. ನಗುರೋರಧಿಕವೆಂದು ಜಗದಲ್ಲಿ ಸಾರುತಿಹ ನಿಗಮ ಶ್ರುತಿ ಹೇಳಿ ಗುರುವೇ ನಿಮ್ಮ ಪದಯುಗವ ಬಣ್ಣಿಸುವೆ ಕೃಪೆಯಾಗು. ಹರನಿಂದಲಧಿಕ ಸದ್ಗುರುವೆಂಬುದನ್ನು ಕೇಳಿ ಗುರುವೇ ನಿಮ್ಮ ಚರಣವನು ನುತಿಸುವೆನು ಕರುಣದಿಂದೆನಗೆ ಕೃಪೆಯಾಗು. ಎಲ್ಲ ದೈವಕ್ಕೆ ನಿಮ್ಮ ಮೆಲ್ಲಡಿಯೇ ಘನವೆಂದು ಸೊಲ್ಲಿಗೊಮ್ಮೊಮ್ಮೆ ನುತುಪೆ ನಾಂ ಗುರುರಾಯ ಸಲ್ಲೀಲೆ ಇಂದೇ ಕೃಪೆಯಾಗು. ಶಿವನ ಸನ್ನಿಧಿಯರ್ಗೆ ಭವ ಮರಣ ಉಂಟೆಂದು ತವ ಪಾದ ಪದ್ಮ ಸನ್ನಿಧಿಯ ಬಯಸಿ ಬಂದವ ನನಗೆ ನೀ ಕೃಪೆಯಾಗು. ನರನಿಗೋರ್ವ ಹರನೇ ಕಾರಣಕರ್ತ ಶರಣ ಸಂತತಿಗೆ ಗುರುವೇ ನೀ ಕರ್ತನೆಂದೆರಗಿರ್ಪೆನ ಗುರುವೇ ನೀ ಕರ್ತನೆಂದೆರಗಿರ್ಪೆನಡಿಗೆ ಕೃಪೆಯಾಗು. ವೀಣಾನೂತನ ಶಬ್ದ ಪಾಣಿಯಿಂದ್ವಗೆವಂತೆ ಜಾಣ ಶ್ರೀ ಗುರುವೇ ನೀ ನುಡಿದಂತೆ ನಾ ಮಾಡದಲೇ ನುಡುವೆ ಕೃಪೆಯಾಗು. ಗುಡಿ ಮಾತಿಗೊಮ್ಮೆ ಮಾರ್ನುಡಿಯ ತಾ ಕೊಡುವಂತೆ ಒಡೆಯ ನೀ ಹೊಕ್ಕು ನುಡಿಗೊತ್ತ ಪರಿಯೋಳಾಂ ನುಡಿವೆ ನೈ ಗುರುವೇ ಕೃಪೆಯಾಗು. ಯಂತ್ರವಾಹಕನ ಹಸ್ತಾಂತ್ರ ಬೊಂಬೆಯು ಪರತಂತ್ರದಿಂದಾಡು ವಂತೆ ನಾಡಿಸುವ ಸ್ವತಂತ್ರ ಶ್ರೀ ಗುರುವೇ ಕೃಪೆಯಾಗು. ಸ್ವಾನುಭವದ ನೆಲೆಯ ನಾನೇನು ಬಲ್ಲೆ ನೈ ನೀನೇ ಪೊಳವಕ್ಕು ಎನ್ನ ನುಡಿಸಿದೊಡೆಯದನೇ ನಾ ನುಡಿವೆ ಕೃಪೆಯಾಗು. ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು. ಬರಡು ಕೊನರುವುದು ಬಲು ಬರಡು ಹಯನಹುದು ಕುರುಡಂಗೆ ಕಣ್ಣು ಬಹುದು ನಿನ್ನೊಲುಮೆ ಎಂದರಿದೆ ನೈ ಗುರುವೇ ಕೃಪೆಯಾಗು. ಸದಾಶಿವಸಮಾರಂಭ ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತಾಂ ಒಂದೇ ಗುರು ಪರಂಪರಾ. ನಿನ್ನಿನ ದಿವಸ ನಾವು ನಮ್ ದೊಡ್ಡಣ್ಣವರು
ಕಠೋಪನಿಷತ್ತಿನ 2ನೇ ಅಧ್ಯಾಯದ 3ನೇ ವಲ್ಲಿ ಅಂದ್ರೆ ಈ ಒಂದು ಕಠೋಪನಿಷತ್ತಿನ ಕೊನೆಯ ವಲ್ಲಿ ಪ್ರಾರಂಭ ಮಾಡಿದೆ. ಊರ್ಧ್ವ ಮೂಲೋ ಅಧೋ ವಾಕ್ ಶಾಖ ಏಷೋ ಅಶ್ವತಃ ಸನಾತನಃ ತದೇವ ಶುಕ್ರಂ ತದ್ಬ್ರಹ್ಮ ತದೇವ ಅಮೃತಂ ಉಚ್ಯತೆ ತಸ್ಮಿನ್ ಲೋಕಾ ಸ್ಥಿತಾ ಸರ್ವೇ ತದು ನಾತೀತಿ ಕಶ್ಚನ ಏತದ್ ವೈತತ್ ಅನ್ನುವಂತ ಮಂತ್ರದ ಅರ್ಥ ಹೇಳಿದ್ರು. ಅದನ್ನ ಇನ್ನೊಂದು ನೋಡ್ಕೊಂಡು ನಾವು ಮುಂದೆ ಏಷಃ ಅಂದ್ಬಿಟ್ರಲ್ಲಿ ಸರ್ವನಾಮ ಉಪಯೋಗ ಮಾಡಿದ್ರು. ಏಷ ಅಂದ್ರೆ ಈ ಜಗತ್ತು ಅಂತ ಹೇಳಬೇಕು. ಇದನ್ನೆಲ್ಲ ಎಲ್ಲಿಂದ ತಗೋತೀರಿ ನೀವು ಅಂತಂದ್ರೆ ನಾವು ಬ್ರಹ್ಮಸೂತ್ರದಲ್ಲಿ ವಾದ ವಿವಾದ ಮಾಡಿ ನಿರ್ಣಯ ಮಾಡಿದ ವಿಷಯ ಅದ. ಏಷಃ ಸನಾತನಃ ಅಶ್ವತ್ಥಃ. ಏಷಃ ಅಂದ್ರೆ ಈ ಜಗತ್ತು. ಇದು ಹೆಂಗದ ಅಂದ್ರ ಸನಾತನ. ಸನಾತನ ಅಂದ್ರೆ ಏನ್ರಿ? ನಿತ್ಯ ನೂತನ. ನಿತ್ಯ ನೂತನ ಅಂದ್ರೆ ಏನ್ರಿ? ಅಮರ. ಈ ಜಗತ್ತು ಅಮರ ಐತಿ ಐತಿ ಕೇಳಿ ಹೇಳ್ತಾರ. ಹೆಂಗದ ಅಂದ್ರೆ ಲೈಕ್ ಎ ಫಿಗ್ ಟ್ರೀ. ಫಿಗ್ ಟ್ರೀ ಅಂದ್ರೆ ಏನು? ಅಶ್ವತ್ಥ ವೃಕ್ಷದಂತೆ ಇದೆ. ಅಶ್ವತ್ಥ ವೃಕ್ಷ. ಹೌದು, ಅಶ್ವತ್ಥ ವೃಕ್ಷದ ಹೋಲಿಕೆ. ಅದ ಹೆಂಗ್ ಹೇಳ್ಬೇಕಾರೆ ಅಂದ್ರೆ ನಿನ್ನೆ ಹೇಳೋರು ಇಲ್ಲಿ ಹೇಳ್ತಾರ ನೋಡ್ರಿ. ಊರ್ಧ್ವ ಮೂಲಂ. ಇದ್ರ ಮೂಲ ಬೇರು ಮ್ಯಾಲೆ ಅದ. ಗಿಡಗಳ ಬೇರು ತಳಗಿರ್ತ ಭೂಮಿ ಒಳಗದ. ಈ ಒಂದು ಜಗತ್ತಿನ ಬೇರು ಎಲ್ಲದ ಅಂತಂದ್ರ ಮ್ಯಾಲದ. ಊರ್ಧ್ವ ಮ್ಯಾಲೆ ಅಂದ್ರೆ ಏನು? ಮ್ಯಾಲೆ ಅಂತಲ್ಲ, ಶ್ರೇಷ್ಠ ಅದ. ಶ್ರೇಷ್ಠ ಅದ. ಮತ್ತ ಟೊಂಗೆಗಳು ಕೆಳಗದಾವ. ಏನು? ಅವಾಕ್ ಶಾಖ. ಶಾಖೆಗಳು ಕೆಳಗದಾವ. ಕೆಳಗದಾವ ಅಂದ್ರೆ ಏನು? ಕನಿಷ್ಠ ಅಂತ. ಶ್ರೇಷ್ಠ ಮತ್ತು ಕನಿಷ್ಠ ಅಂತ ಅರ್ಥ ಮಾಡ್ಬೇಕು. ಹಾಗಾದ್ರೆ ತದ್ಬ್ರಹ್ಮ. ಆ ಭೂಮಿಯಲ್ಲಿ ಬೇರೆ ಏನದಲ್ಲ ಮೇಲೆ ಶ್ರೇಷ್ಠ ಐತಲ್ಲ, ಅದೇ ಬ್ರಹ್ಮ ತತ್ವ. ಅದೇ ಒಂದು ಮಾತ್ರ ಶುದ್ಧದ ನೋಡ್ರಿ ಜಗತ್ನಾಗ. ಜಗತ್ ಶುದ್ಧಿಲ್ಲ. That alone is pure one. Tadeva Shukram. Tadeva Uchyate. That alone is said to be Amrutam. ಅದು ಅಮೃತ ತತ್ವ. ಅದು ಒಂದೇ ಅಮೃತ ತತ್ವ. ಅದ ಎಲ್ಲವೂ ಮೃತ. ಮೃತಕ್ಕೆ ಒಳಗಾಗ್ಯದ, ಮರಣಕ್ಕೆ ಒಳಗಾಗ್ಯದ. ಸರ್ವೇ ಲೋಕ, ಆಲ್ ದ ವರ್ಲ್ಡ್ಸ್, 14 ಲೋಕಗಳು ಆತ್ಮೀಯವಾಗ್ಯದ ಎಲ್ಲ ಆ ಬ್ರಹ್ಮನ ಮೇಲೆ. ತಸ್ಮಿನ್, ಆ ಬ್ರಹ್ಮನ ಮೇಲೆ ಎಲ್ಲ ಲೋಕಗಳು ಏನಾಗ್ಯಾವ? ಆಶ್ರಯವನ್ನ ಪಡೆದಾವೆ. ಆಶ್ರಯವನ್ನ ಪಡೆದವರು ಹೆಂಗ್ ಪಡೆದವರು? ಆಶ್ರಯ ಪಡೆದವರು ಹೆಂಗ್ ಪಡೆದವರು? ಜಾಗೃತ ಸ್ವಪ್ನದಲ್ಲಿ ಸ್ವಪ್ನ ವಸ್ತುಗಳು, ಸ್ವಪ್ನ ದೃಷ್ಟ ಹೆಂಗ್ ಆಶ್ರಯ ಪಡೆದವಲ್ಲ ಹಂಗ ಪಡೆದ. ಜಾಗೃತಕ್ಕೆ ಬಂದಾಗ ಅವು ಇಲ್ಲ ಇಲ್ಲ, ಸ್ವಪ್ನಕ್ಕೆ ಹೋದಾಗ ಅಷ್ಟ ತೋರ್ತಾವ. ಹಂಗ ಭಿನ್ನ ಸತ್ತದಾಗ ತೋರ್ತಾವ. ಸತ್ತ ಒಂದ ಇಲ್ಲ ಅಂತ ನಾವು ವೇದಾಂತಿಗಳಂತೀವಿ. ಸತ್ತ ಹೆಂಗ ಬ್ಯಾರೆ ಮಾಡಕ್ ಬರ್ತೈತ್ರಿ? ಜಗತ್ ಖರೆ ಅಲ್ಲ ಅಂತ ಇದು ಅಂತ ತಿಳ್ಕೊಂಡು ಅಲ್ಲ ಇದು ಇಲ್ಲ ಇಲ್ಲ ಅಂತ ಹೇಳುವಂತ ಮಟ್ಟಕ್ಕೆ ಹೋಗುವಂತ ಅಧಿಕಾರಿಗಳು ಇನ್ನೂ ಅವ್ರು ಅರ್ಜೆ ಮಾಡಿರುದಿಲ್ಲ. ಅವ್ರು ಏನ್ ಮಾಡ್ತಾರ ಅಂತಂದ್ರೆ ಒಂದು ಹಂತದಾಗ ಅಭ್ಯಾಸ ಮಾಡಿರ್ತಾರೆ, ಇಲ್ಲ ಅಂತಲ್ಲ. ಇನ್ನೂ ಒಂದ್ ಮ್ಯಾಗ ಒಂದ್ ಮೆಟ್ಲ ಅದ. ಇಷ್ಟೇ ಅರ್ಥ ಮಾಡ್ಬೇಕು. ಇನ್ನೂ ಒಂದ್ ಮ್ಯಾಗ ಒಂದ್ ಮೆಟ್ಲ ಅದ. ಅವಾಗ ಅವ್ರು ಏನ್ ಮಾಡ್ತಾರ ಅಂತಂದ್ರೆ ಈ ಜಗತ್ತು ಅದ, ಪರಮಾತ್ಮನು ಅದಾನ ಅಂತ ಅರ್ಥ ಮಾಡ್ತಾರೆ. ಎರಡಕ್ಕೂ ಸಮಸತ್ತ ಕೊಡ್ತಾರ ಅವರು. ಅವ್ರಿಗೆ ಶಕ್ತಿ ವಿಶಿಷ್ಟ ಅದ್ವೈತಿಗಳು ಅಂತಾರೆ. ಶಕ್ತಿ ವಿಶಿಷ್ಟ ಅದ್ವೈತಿಗಳು ಅಂತಾರ ಹೊರತು ಪಕ್ಕಾ ವೇದಾಂತಿಗಳು ಅಲ್ಲ ಅಂತ ಅವ್ರಿಗೆ ಅಂತಾರ. ಆದ್ರೆ ಅವ್ರಿಗೆ ಇನ್ನೂ ಒಂದು ಸ್ಟೆಪ್ ಮೇಲೆ ಹೋಗುದದ. ಅವರು ಮುಂದೆ ಹೋಗ್ಯಾರ. ಅವ್ರಿಗೆ ಗುರು ಮೀಟ್ ಮಾಡ್ರಿ. ಇರಾನ್ ನುಲಿ ಗುರು ಮೀಟ್ ಮಾಡ್ಬೇಕ್ರಪ್ಪಾರ. ಶಕ್ತಿ ವಿಶಿಷ್ಟ ಅದ್ವೈತಿಗಳಂತ ಅವ್ರನ್ನ ಬ್ಯಾನ್ ಮಾಡಬಾರ್ದು. ಅವ್ರನ್ನ ನಾವು ಅವ್ರಿಗೆ ಒಂದ್ ಪಟ್ಟ ಕಟ್ಟಬಾರ್ದು. ಇವರು ಶಕ್ತಿ ವಿಶಿಷ್ಟ ಅದ್ವೈತಿಗಳಾದಾರ. ಸರ್ ಒಂದ್ ಬಿಟ್ಟು ಸರ್, ಒಂದ್ ಬಿಟ್ಟು ಇರಾನ್ ಬಂದ್ ಮಾಡೋದು ಮಾಡಿ ಸರ್. ಅವ್ರು ಮ್ಯೂಟ್ ಆನ್ ಇತ್ತು, ಬಂದ್ ಮಾಡ್ಯಾರ. ಸರಿ ಸರಿ. ಈಗ ನಾವೇನ್ ಮಾಡ್ತೇವಿ, ನಮ್ಮ ನಾ ಹೆಸರು ಹೇಳುದಿಲ್ಲ, ಒಬ್ರು ನಮ್ಮ ಮನೆ ಕಡೆ ಒಬ್ರು ಗುರುಗಳಾಗಿ ಹೋದ್ರು. ಅವರು
ಸಾಧನಾ ಹಂತದಾಗ ದೇವಿ ಉಪಾಸಕರು ಇದ್ರು. ಆಮೇಲೆ ಅವರು ಸಿದ್ಧಾರೂಢರನ್ನ ಶಂಕರರನ್ನ ತಲೆ ಮ್ಯಾಗ ಹೊತ್ಕೊಂಡು ಇಡೀ ಜೀವನವನ್ನ ಶಾಸ್ತ್ರದಲ್ಲೇ ಕಳೆದ್ರು. ಗುರುಗಳಾಗಿದ್ರು ಅವರು. ನಮ್ಮ ಮನೆ ಹತ್ರನೇ ಇದ್ರು, ಹೆಸರು ಹೇಳುದಿಲ್ಲ. ಆದ್ರೆ ಜನ ಅವ್ರಿಗೆ ಏನಂತಿದ್ರು ಅಂದ್ರೆ ಅವ್ರ ಉಪಾಸಕರು ಬಿಡ್ರಿ, ಅವ್ರ ಉಪಾಸಕರು ಬಿಡ್ರಿ ಅಂತಿದ್ರು. ನಮಗೇನ್ ಅನಿಸ್ತಿತ್ತು, ಇಂತ ಒಂದು ಜ್ಞಾನವನ್ನ ಹೇಳುವಂತ ಗುರುಗಳಿಗೆ ಈ ಜನ ಉಪಾಸಕರು ಅಂತಾರಲ್ಲ ಅನಿಸಿ ಹೋಗ್ಬಿಡ್ತಿತ್ತು ನನಗೆ. ಅವ್ರು ಒಂದ್ ಹಂತದಾಗ ಪ್ರಾರಂಭಿಕ ಹಂತದಾಗ ದೇವಿ ಉಪಾಸಕರು ಹೌದು, ಇಲ್ಲ ಅಂತಲ್ಲ. ಆದ್ರೆ ಅವ್ರು ಮಾಡಿದ ಮುಂದಿನ ಸಾಧನೆಗಳನ್ನ ಪರಿಗಣಿಸಿ ಅವ್ರಿಗೆ ದೇವಿ ಉಪಾಸಕರು ಅನ್ನೋದು ಯೋಗ್ಯ ಅಲ್ಲ ಅನ್ನುವಂಥದ್ದು ನನ್ನ ನಿರ್ಣಯ. ಇಷ್ಟೇ. ಇಲ್ಲಿ ಏನು ವೇದಾಂತ ಹೇಳಕತ್ತದ ಅಂತಂದ್ರ, ಈ ಜಗತ್ತು ಮತ್ತು ಈ ಬ್ರಹ್ಮ ಅನ್ನುವಂಥದ್ದು ಒಂದೇ ಸತ್ತದಾಗಿಲ್ಲ. ಆದ್ರ ಎರಡಕ್ಕೂ ನಾವ್ ಹೆಂಗ್ ಬಿಟ್ಕೊಡ್ಬೇಕ್ರಿ? ಈ ಜಗತ್ನಾಗ ಇದ್ದ ನಾವು ಆ ತತ್ವವನ್ನು ತಿಳಿದೇವಿ ಅಂದಾಗ ಈ ಜಗತ್ತಿಗೆ ಒಂದು ಸ್ಥಾನ, ಒಂದು ಗೌರವ ಕೊಡ್ಬೇಕಲ್ಲ ಅಂತ ತಿಳ್ಕೊಂಡು ಅದಕ್ಕೆ ಶಕ್ತಿ ವಿಶಿಷ್ಟ ಅದ್ವೈತದಾಗ, ಶಕ್ತಿ ವಿಶಿಷ್ಟ ಅದ್ವೈತ ಅಂದ್ರೆ ಏನು ಅರ್ಥ ಅಂದ್ರೆ, ಈ ಶಕ್ತಿ ಅಂದ್ರೆ ಮಾಯೆ, ವಿಶೇಷಣವಾದಂತ ಮಾಯೆ, ವಿಶೇಷವಾದಂತ ಬ್ರಹ್ಮ ಎರಡು ಕೂಡಿಕೊಂಡ ಅದಾವು ಅನ್ನುವಂಥದ್ದು ವಿಶಿಷ್ಟ ಅಂತ ಅರ್ಥ. ಅಂದ್ರೆ ಅವರು ಬ್ರಹ್ಮಗೆ ಏನು ಸತ್ತ ಕೊಟ್ರು, ಪಾರಮಾರ್ಥಿಕ ಸತ್ತ, ಆ ಮಾಯೆಗೂ ಅದೇ ಸತ್ತ ಕೊಟ್ಟವ್ರಿಗೆ ನಾವೇನಂತೀವಿ? ವಿಶಿಷ್ಟ ಅದ್ವೈತಿಗಳು ಅಂತೀವಿ. ಆ ಶಕ್ತಿ ಹೇಳಿದ್ರೆ ಶಕ್ತಿ ವಿಶಿಷ್ಟ ಅದ್ವೈತ ಅಂತ ಇಷ್ಟ. ಅಂದ್ರೆ ಶಕ್ತಿ ಅಲ್ಲಿ ವಿಶೇಷಣ ಆತು, ಬ್ರಹ್ಮ ತತ್ವ ವಿಶೇಷ ಆತು. ವಿಶೇಷಣ ವಿಶಿಷ್ಟ ಎರಡು ಕೂಡಿ ಸಮಸತ್ತದಾಗ ಅದಾವು ಅಂತ ಹೇಳೋರಿಗೆ ಶಕ್ತಿ ವಿಶಿಷ್ಟ ಅದ್ವೈತಿಗಳು ಅಂತಾರ. ಅದ್ರೊಳಗೆ ನಮ್ಮ ಶರಣರು ಬರ್ತಾರೆ. ಅಂದ್ರೆ ಶರಣರು ಕಡಿಮೆ ಅಂತ ಅರ್ಥ ಅಲ್ಲ, ತಿಳ್ಕೊಡ್ರಿ. ನಾವು ಯಾರನ್ನೂ ಕಡಿಮೆ ಅಂತ ಅರ್ಥ ಮಾಡೋದು ಬೇಡ. ಅವರು ಒಂದು ಆ ಹಂತದಾಗ ಸಾಧನೆ ಮಾಡಿ ಮತ್ತ ಮುಂದೆ ಅದಕ್ಕಿಂತ ಶ್ರೇಷ್ಠ ಸಾಧನೆಯನ್ನ ಮಾಡ್ಯಾರ. ಅವರು ಕೆಲವೊಂದು ವಚನಗಳನ್ನ ನೋಡಿದ್ರೆ ಅದು ಗೊತ್ತಾಗ್ತದೆ. ಇಷ್ಟೊಂದು ಹೇಳ್ಕೊಂಡು ಇಲ್ಲಿ ಸಂದರ್ಭೋಚಿತವಾಗಿ ಇಷ್ಟೊಂದು ಮಾತು ಹೇಳಿ, ಇದು ಹೆಂಗದಪ್ಪ ಅಂತಂದ್ರೆ, ಈ ಬ್ರಹ್ಮ ತತ್ವ ಹೆಂಗದ ಅಂದ್ರೆ ಅದು ಒಂದು ಅಮರದ. ಈ ಎಲ್ಲ ಜಗತ್ತು ಏನು 14 ಲೋಕಗಳು ಅದಾವಲ್ಲ, ಈ ಬ್ರಹ್ಮ ತತ್ವದ ಆಧರಿಸಿ ತೋರಾಗತ್ತಾವ. ಅಂದ್ರೆ ಬಿರು ಸತ್ತಾದಾಗ ತೋರಾಗತ್ತಾವ. ಸತ್ತ ಒಂದ ಇಲ್ಲ. ವೇದಾಂತಿಗಳು ಇದು ಪಕ್ಕಾ ವೇದಾಂತ. ಇಷ್ಟ ವ್ಯತ್ಯಾಸ ಇರ್ತದ್ರೆ, ಒಂದ ಲೈನ್ ವ್ಯತ್ಯಾಸ ಇರ್ತದ. ಆಮೇಲೆ ಅರ್ಥದ ನಾ ಕಶ್ಚನ ಅತ್ತೇತಿ. ಮತ್ತ ಈ ಬ್ರಹ್ಮ ತತ್ವದ ಆಚೆಗೆ ಇನ್ನೊಂದು ಬ್ರಹ್ಮ ತತ್ವ ಐತೇನ್ರಿ? ಅದಕ್ಕಿಂತ ಶ್ರೇಷ್ಠ, ಅದಕ್ಕಿಂತ ಎತ್ತರದ್ದು ಇಲ್ಲ, ಅದಕ್ಕಿಂತ ಹೆಚ್ಚಿದ್ದು ಯಾವುದೂ ಇಲ್ಲ. ನ ಕಶ್ಚನ ಅತ್ತೇತಿ. ಅದಕ್ಕಿಂತ ಆಚೆಗೆ, ಅದಕ್ಕಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ ಆ ಬ್ರಹ್ಮ ತತ್ವದಕ್ಕಿಂತ. ತತ್ವು ಅದೇ ಅದೇನದ ಅದು ಶ್ರೇಷ್ಠವಾದ ತತ್ವವೇ, ಅದೇ ಬ್ರಹ್ಮವೇ, ಅದೇ ಬ್ರಹ್ಮ, ಅದೇ ಆತ್ಮ, ಅದೇ ನಿರಾಕಾರ ನಿರ್ಗುಣ ನಮ್ಮೆಲ್ಲರ ಸ್ವರೂಪ. ಏತದ್ವೈತತ್ ದ ಬ್ರಹ್ಮನ್ ಈಸ್ ಇಂಡೀಡ್ ದಟ್ ರಿಯಾಲಿಟಿ. ಆ ಏನು ಸದ್ರೂಪದ, ಚಿದ್ರೂಪದ, ಆನಂದ ರೂಪದ ಅದೇ ಆ ಬ್ರಹ್ಮ ತತ್ವ, ಅದೇ ಈ ಜಗತ್ತಿಗೆ ಮೂಲದ. ಅದು ಅದ್ರ ಮೂಲ ಮ್ಯಾಲದ, ಅಂದ್ರೆ ಶ್ರೇಷ್ಠ ಅದ ಅನ್ನುವಂತ ಮಾತನ್ನ ನಿನ್ನೆ ವಿಶೇಷವಾಗಿ ಎಲ್ಲಕ ಇವತ್ತಿನ ದಿವಸ ನಾವು 2ನೇ ಮಂತ್ರಕ್ಕೆ ಹೋಗೋಣ. ಇದು 3ನೇ ವಲ್ಲಿ ಏನಾರ ವಿಶೇಷ ಆಗತ್ತಾರೇನ್ರಿ ಅಂತ ಯಾರಾದ್ರೂ ಕೇಳ್ಬೋದು. ಏನು ವಿಶೇಷ ಹಿಂದೆ ಹೇಳಿದ್ದನ್ನ ಇನ್ನೊಮ್ಮೆ ಹೇಳಾಗತ್ತಾರ, ಬೇರೆ ಬೇರೆ ಶಬ್ದಗಳನ್ನು ಪ್ರಯೋಗ ಮಾಡಕ್ ಅಷ್ಟೇ, ಹೊಸದು ಏನೂ ಇಲ್ಲ. ಆದ್ರಿಂದ ಯಾರಿಗೆ ಹಿಂದೆ ತಿಳಿದಿಲ್ಲ ಅಥವಾ ತಿಳಿದಂಗ ಆಗೈತಿ, ಪರಕ್ಕ ತಿಳಿದಿಲ್ಲ ಅನ್ನೋರು ಯಾರ ಮನಸ್ಸಾಗಿತ್ತು ಅಂದ್ರೆ ಇರ್ತದೆ. ಸಾಧಕರಿಗೆ ಮೊದಲು ತಲೆ ಆಗಿರ್ತದ, ನಾನು ಈಗ 5 ಬಡ್ಲಿ ಓದಿದ್ವಿ, ಕಠೋಪನಿಷತ್ ಹೇಳೋದಕ್ಕ ತಿಳಿದಂಗ ಆಗೈತಿ, ಇನ್ನಷ್ಟು ತಿಳಿಬೇಕಾಗಿತ್ತು ಅನ್ನುವಂಥದ್ದು ಸ್ವಲ್ಪ ಇರ್ತಾವ. ಆದ್ದರಿಂದ ಅಂತವ್ರಿಗೆ ಪುನಃ ಪುನಃ ವೇದಾಂತಗಳು ಬೇರೆ ಬೇರೆ ವಾಕ್ಯಗಳ ಮೂಲಕ ಅದೇ ತತ್ವವನ್ನು ಹೇಳಿಕೆ ಪ್ರಯತ್ನ ಮಾಡ್ತಾವ. ಇದರಲ್ಲಿ ಹೊಸ ವಿಚಾರ ಏನಿಲ್ಲ, ಹೇಳಿದ್ದನ್ನೇ ಹೇಳ್ತಾವ. ಹೇಳಿದ್ದನ್ನ ಹೇಳೋದು, ಕೇಳಿದ್ದನ್ನ ಕೇಳೋದು, ಕೇಳಿ ಉದ್ಧಾರ ಆಗುವುದು, ಹೇಳಿ ಉದ್ಧಾರ ಆಗುವುದು. ಇದು ವೇದಾಂತ ಶಾಸ್ತ್ರದ ಒಂದು ಮಹಿಮೆ. ಹೇಳಿ ಉದ್ಧಾರ ಆಗುವುದು, ಕೇಳಿ ಉದ್ಧಾರ ಆಗುವುದು. ಯಾಕ ಇದು ಒಮ್ಮೆಲೆ ಹೇಳಿದ್ರ ತಿಳಿಯುವಂತದ್ದಲ್ಲ. ಈಗ 2ನೇ ಮಂತ್ರ ಬರೋಣ. ಏರಿದಂ ಕಿಂಚ ಜಗತ್ ಸರ್ವಂ ಪ್ರಾಣ ಏಜತಿ ನಿಶ್ರುತಂ ಮಹದ್ಭಯಂ ವಜ್ರಂ ಉದ್ಯತಂ ಯ ಏತದ್ ವಿದುರಮೃತಾಸ್ತೆ ಭವಂತಿ. ಶಬ್ದಾರ್ಥ ಹೇಳ್ತೇನೆ ನೋಡ್ರಿ, ಕೇಳ್ರಿ. ಇದಮ್ಮ ಸರ್ವಮ್ಮ ಜಗತ್,
ಈ ಜಗತ್ತು ಕಣ್ಣಿಗೆ ಕಾಣುವ ಜಗತ್ತು. ಈ ಅಂದ್ರೆ ಏನ್ರಿ ಅರ್ಥ? ಎದುರಿಗೆ ಕಾಣುತ್ತಿರುವುದು ಜಗತ್ತು, ಪ್ರತ್ಯಕ್ಷ ಕಾಣುತ್ತಿರುವ ಜಗತ್ತು. ಈ ಅಂದ ಪ್ರತ್ಯಕ್ಷ ಅದು. ಈ ಪ್ರತ್ಯಕ್ಷ ಕಾಣುವ ಈ ಜಗತ್ತು ಏನದ ಎತ್ ಕಿಸ್ ವಾಟ್ ಎವರ್ ಇಟ್ ಕನ್ಸಿಸ್ಟ್ ಆಫ್, ಅದ್ರಾಗ ಏನೇನ್ ಐತಲ್ಲ, ನಿಸ್ಪೃತಂ. ನಿಸ್ಪೃತಂ ಅಂತಂದ್ರೆ ಎಮರ್ಜಸ್, ಹುಟ್ಟುತ್ತದೆ, ಹೊರಹೊಮ್ಮುತ್ತದೆ. ಆಮೇಲೆ ಏನ ಹೊರಹೊಮ್ಮುತ್ತದೆ? ಈ ಜತಿ ಅನ್ನೋದು ಅಳ್ಳಾಡುತ್ತದೆ, ನಡೆದಾಡುತ್ತದೆ. ಪ್ರಾಣಿ ಬಿಕಾಸ್ ಆಫ್ ಬ್ರಹ್ಮನ್. ಇದು ಪ್ರಾಣ ಅಂದ್ರೆ ಬ್ರಹ್ಮ ಅಂತ ತಿಳ್ಕೊ. ಪ್ರಾಣ ಅಂದ್ರೆ ನಮ್ಮ ಪಂಚ ಪ್ರಾಣಗಳಲ್ಲಿ ಒಂದಾದ ಪ್ರಾಣ, ಅಪಾನ, ವ್ಯಾದ, ಉದಾನ ಸಮಾನ ಪ್ರಾಣ ತಗೋಬಾರ್ದು. ಇಲ್ಲಿ ಪ್ರಾಣ ಅಂದ್ರೆ ಬ್ರಹ್ಮ ಅಂತ ತಗೋಬೇಕು. The entire universe, whatever it consists of, emerges and moves about because of Brahman. ಈ ಜಗತ್ತು ಎದರಲ್ಲಿ ಹುಟ್ಟೈತಿ, ಎದರಲ್ಲಿ ಚಲಿಸ್ತೈತಿ, ಅದು ಎಲ್ಲವೂ ಎಲ್ಲಿ ಹುಟ್ಟೈತಿ ಅಂದ್ರೆ ಬ್ರಹ್ಮದಲ್ಲಿ ಹುಟ್ಟೈತಿ. ಇದು ಬ್ರಹ್ಮದಲ್ಲಿನ ಚಲಿಸ್ತದ. ಬ್ರಹ್ಮನಿಂದ ಹುಟ್ಟೈತಿ, ಬ್ರಹ್ಮನಲ್ಲಿಯೇ ಚಲಿಸ್ತದ. ಬ್ರಹ್ಮ ಇಲ್ಲ ಅಂದ್ರೆ ಇದು ಹುಟ್ಟಾಕೂ ಸಾಧ್ಯ ಇಲ್ಲ, ಬ್ರಹ್ಮ ಇಲ್ಲ ಅಂದ್ರೆ ಇದು ಚಲಸಾಕೂ ಸಾಧ್ಯ ಇಲ್ಲ ಅಂದಂಗ. ಮಹತ್ ಭಯಂ, ದ ಬ್ರಹ್ಮನ್ ಈಸ್ ಗ್ರೇಟ್ ಟೆರರ್. ಬಹಳ ಭಯಂಕರ ಅದ ಅಂತೀವಿ. ಬ್ರಹ್ಮ ಭಯಂಕರ ಅದ ಅಂದ್ರೆ ಹೆದರಿಕೆ ಬರುವಂಗದ. ಉದ್ಯತಂ ವಜ್ರಂ, ಲೈಕ್ ಎ ಪರ್ಸನ್ ವಿತ್ ಅಪ್ಲಿಫ್ಟೆಡ್ ಅಂಡರ್ ಬೆಲ್ಟ್. ಹೆಂಗದಪ್ಪ ಇದು ಬ್ರಹ್ಮ ತತ್ವ? ಹೆದರಿಕೆ ಯಾಕೆ ಬರ್ತದ ಅಂತಂದ್ರ, ಕೈಯಾಗ ಒಂದು ವಜ್ರದ ಆಯುಧವನ್ನು ಹಿಡ್ಕೊಂಡು ನಿಂತಾವ. ಯಾವಾಗ ನಮಗ್ ಕಡಿತಾನೋ ಹೇಳಕ್ ಬರೋದಿಲ್ಲ. ಹಂಗ ಇದು ಭಯಂಕರವಾದಂತಹದ್ದು, ಹೆದರಿಕೆ ಬರುವಂತಹದ್ದು ಬ್ರಹ್ಮ ತತ್ವ ಅಂತ ಹೇಳ್ತಾನಿದೆ. ಯಾರು ಹೇಳಾಗತ್ತಾರ ಈ ಮಾತನ್ನ? ಯಮಧರ್ಮರಾಯ. ಯಾರಿಗೆ ಹೇಳಾಗತ್ತಾನ? ನಚಿಕೇತನಿಗೆ ಹೇಳಾಗತ್ತಾನ. ಭಯಂಕರ ಭಯ ತರುವಂತಹದ್ದು ಐತಪ್ಪ ಇದು ಆತ್ಮತತ್ವ. ಇದು ಹೆಂಗಂದ್ರ ಅಂದ್ರ, ಕೈಯೊಳಗ ವಜ್ರಾಯುಧ ಹಿಡ್ಕೊಂಡು ಮನುಷ್ಯ ಎದುರಿಗೆ ನಿಂತ್ಕೊಂಡಂಗ ಐತಿ. ಇದು ಭಯಂಕರವಾದೈತಿ ಬ್ರಹ್ಮ ತತ್ವ. ಏನಿದು? ಯಾರು ಇದನ್ನ ಹಿಂಗ ತಿಳಿತಾರೋ, ಈ ಬ್ರಹ್ಮ ತತ್ವವನ್ನ ಹಿಂಗ ತಿಳಿದವರು ಅವರು ಅಮೃತ ಭವಂತಿ, ಅವರು ಮುಕ್ತರಾಗುತ್ತಾರೆ. ಏನ್ರಿ ಹೇಳತ್ತೀರಿ? ಈ ಪ್ರತ್ಯಕ್ಷ ಕಾಣುವ ಜಗತ್ತು ಹೆಂಗದ ಅಂತಂದ್ರೆ, ಇದು ಎಲ್ಲಿ ಹುಟ್ಟೈತಿ ಅಂದ್ರೆ ಬ್ರಹ್ಮನಿಂದ ಹುಟ್ಟೈತಿ. ಈ ಬ್ರಹ್ಮನಲ್ಲೆಲ್ಲ ಇದು ಸಂಚಾರ ಮಾಡಕತ್ತೈತಿ, ಒಂದೇದ್ದು. ಮತ್ತೆ ಇದು ಹೆಂಗದಪ್ಪ ಅಂತಂದ್ರ ಭಯಕ್ಕೆ ಕಾರಣ ಆಗೈತಿ. ಎಂತ ಭಯಪ್ಪ ಅಂತಂದ್ರೆ, ಎದುರಿಗೆ ಒಬ್ಬವ ಆ ವಜ್ರಾಯುಧ ಹಿಡ್ಕೊಂಡು ನಿಂತಾವ ಇದ್ದಾಗ ಎಷ್ಟು ಭಯ ಇರ್ತದೋ ಅಷ್ಟು ಭಯ ಉಳ್ಳುತ್ತೈತಿ. ಯಾರು ಇದನ್ನ ಹಿಂಗ ತಿಳಿತಾರ ಅವರು ಅಮೃತ ಆಗ್ತಾರೆ. ಇದೇನ್ರಿ ವಿಚಿತ್ರ ಮಾತುಗಳನ್ನ ಹೇಳಾಗತ್ತಿಲ್ಲ. ಏನಿದ್ರ ಅರ್ಥ? ಸಾಂಕೇತಿಕ ಅರ್ಥ ಏನು, ಲಕ್ಷಾರ್ಥ ಏನು, ವಾಚ್ಯಾರ್ಥ ಏನು ಅಂತ ಯಾರಾದ್ರೂ ಕೇಳ್ತಿರೇನು? ಈ ಜಗತ್ತೆಲ್ಲವೂ ಪ್ರಾಣನಿಂದಲೇ ಹೊರಕ್ಕೆ ಬಂದು ನಡುಗುತ್ತಿರುವುದು. ಎತ್ತಿದ ವಜ್ರವಾಗಿರುವ ಇವನು ದೊಡ್ಡ ಭಯವು. ಯಾರು ಇದನ್ನು ಅರಿತುಕೊಳ್ಳುವರೋ ಅವರು ಅಮೃತರಾಗುತ್ತಾರೆ. ಏನೋ ರಹಸ್ಯ ಐತ್ ಬಿಡ್ರಿ. ಮಾತು ಇಷ್ಟ ಹೇಳಾಗತ್ತಾರ ಅಂದ್ರೆ ಈ ಮಾತಿನ ಅರ್ಥ ಏನೋ ಬ್ಯಾರೆ ಇರ್ಬೇಕಲ್ಲ ಅಂತಾರ ನೋಡ್ರಿ ಅಪ್ಪೋರಿಲ್ಲೇ. ಬ್ರಹ್ಮನ್ ಈಸ್ ಆಧಾರ ಫಾರ್ ದ ಹ್ಯೂಜ್ ಸಂಸಾರ ಟ್ರೀ. ಅಶ್ವತ್ಥ ವೃಕ್ಷ ಇದ್ದಂಗ ಅದ. ಅದಕ್ಕೆ ಬೇರೆ ಹೆಂಗ ಆಧಾರ ಐತಿ, ಹಂಗ ಈ ಜಗತ್ತಿಗೆ ಆಧಾರ ಯಾವ್ದೈತಿ? ಆ ಬ್ರಹ್ಮ ತತ್ವವೇ ಆಧಾರದ. ಇಲ್ಲಿ ಆಧಾರ ಆದೇಯ ಅನ್ನುವಂಥದ್ದನ್ನ, ಹಗ್ಗ ಆಧಾರ ಐತಿ, ಹಾವು ಆದೇಯ ಐತಿ. ಹಂಗ ತಗೋಬಹುದು. That is how the teaching is presented. Lord Yama describes the nature of Brahman in this verse. ಈ ಶ್ಲೋಕದಲ್ಲಿ ನಚಿಕೇತನಿಗೆ ಯಮಧರ್ಮರಾಯ ಆತ್ಮ ಸ್ವರೂಪವನ್ನ ಹೇಳಕತ್ತಾನ. This universe is like ಅಶ್ವತ್ಥ ವೃಕ್ಷ. ಅಶ್ವತ್ಥ ವೃಕ್ಷದಂತೆ ಈ ಜಗತ್ತು ಇದೆ. ಇಟ್ ಈಸ್ ಎಟರ್ನಲ್, ಸನಾತನ ಅಂದ್ರೆ ಅದು ಶಾಶ್ವತವಾಗಿ ಅದರಿ. ಈ ಜಗತ್ತು ಶಾಶ್ವತವಾಗಿ ಐತಿ. Death is not the end of the tree. ಈಗ ಪ್ರಳಯ ಆತಂತಂದ್ರ ಜಗತ್ತು ಇಲ್ದಂಗಾಗಿ ಹೋಗ್ತತೇನು? ಮತ್ ಹುಡ್ತೈತಿಲ್ಲ, ಮತ್ತು ಹುಡ್ತದ. ಅಲ್ಲಿಗೇನ ಪ್ರಳಯ ಆದ ಮತ್ ಹುಟ್ಟಗಲ್ಲ ಅಂತ ಏನಲ್ಲ. Death is not the end of the tree. Its life continues after that also. Similarly, ಪ್ರಳಯ is not the end of the world. It is recreated. ಪ್ರಳಯ ಆದ ನಂತರ ಮತ್ತೆ ಜಗತ್ತು ಹುಟ್ಟುದಿಲ್ಲ ಅಂತಲ್ಲ. ಪ್ರಳಯ
ಹೋಗಿರ್ತಾರ. ಮತ್ತ ಪ್ರಳಯ ಆದ ನಂತರ ಸೃಷ್ಟಿ ಕಾಲದಲ್ಲಿ ಅವರು ವ್ಯಕ್ತ ಆಗ್ತಾರ. ಮತ್ತ ಹೊಸ ಪ್ರಪಂಚ ಉತ್ಪತ್ತಿ ಆಗ್ತದೆ. ಅದು ಹೆಂಗ್ ಉತ್ಪತ್ತಿ ಆಗ್ತದ ಅಂತಂದ್ರ ಆವಾಗಿನ ಚತುರ್ಮುಖ ಬ್ರಹ್ಮ ಏನ್ ಕಲ್ಪನೆ ಮಾಡ್ತಾರ ಅದ್ರಂಗ ಆಗ್ತದೆ. ಅದಕ್ಕೊಂದ್ ಮಾತು ಹೇಳ್ತಾರ ಕೇಳ್ರಿ, ಹಂಗ ಸಂದರ್ಭ ಬಂದದ ಹೇಳ್ತೀನಿ. ಈ ಚತುರ್ಮುಖ ಬ್ರಹ್ಮ ಏನೀಗ ಸೃಷ್ಟಿ ಮಾಡಾಕತ್ತಾನಲ್ಲ, ಇವನ ಆಯುಷ್ಯ ಈಗ ಅವನು 50 ವರ್ಷ ದಾಟಿ ಹಚ್ಚಿಗದಾನ. ಇನ್ನೂ 50 ವರ್ಷ ಬಾಕಿ ಅದಾವ. ಅವನ ಆಯುಷ್ಯ ಹೆಂಗ 100 ವರ್ಷ ಅನ್ನುವಂಥದ್ದು ಹಿಂದೆ ಹೇಳೇನಿ. ಒಂದು ಸಾವಿರ ಚತುರ್ಯುಗಗಳು ಹೋದ್ರೆ ಒಂದು ಹಗಲು, ಅಂತಾವು 1000 ಚತುರ್ಯುಗಗಳು ಒಂದು ರಾತ್ರಿ, ಹಂಗ 2000 ಚತುರ್ಯುಗಗಳು ಹೋದಾಗ ಒಂದು ದಿನ, ಅಂತಾವು 365 ದಿನ ಹೋದ್ರೆ ಒಂದು ವರ್ಷ, ಅಂತಾವು 100 ವರ್ಷ ಅವನ ಆಯುಷ್ಯದ. ಯಾರ್ದು? ಈ ಚತುರ್ಮುಖ ಬ್ರಹ್ಮನ ಅವಧಿ. ಚತುರ್ಮುಖ ಬ್ರಹ್ಮ ಅಂತಂದ್ರೆ ಮನುಷ್ಯನ ಹೆಸರಲ್ಲ, ಅದು ಅಲ್ಲೇ ಹುದ್ದೆ ಹೆಸರು. ಈಗ CM PM ಅಂತೇವಲ್ಲ ನಾವು, PM ಅಂದ್ರೆ ಪ್ರೈಮ್ ಮಿನಿಸ್ಟರ್ ಅಂತೇವಲ್ಲ, ಹಂಗದು ಬ್ರಹ್ಮ ಅಂತಂದ್ರೆ ಆ ಹುದ್ದೆಯ ಹೆಸರು. ಮನುಷ್ಯ ಅಲ್ಲವ ಬ್ರಹ್ಮ ಅಂತ. ಮನುಷ್ಯ ಅಂತ ತಿಳ್ಕೊಬೇಡ್ರಿ, ಅಥವಾ ಅದು ಒಂದು ಮನುಷ್ಯ ಅಥವಾ ಯಾವುದೋ ಒಬ್ಬ ವ್ಯಕ್ತಿ ಅಂತ ತಿಳ್ಕೊಬೇಡ್ರಿ. ಅದು ಹುದ್ದೆ ಹೆಸರು. ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್, ಫೈನಾನ್ಸ್ ಮಿನಿಸ್ಟರ್, ಈ ಹುದ್ದೆ ಅದ್ರ ನೀವು. ಆ ಹುದ್ದೆಗೆ ಯಾರಾದ್ರೂ ಬರ್ಬೋದು. ಹಂಗ ಚತುರ್ಮುಖ ಬ್ರಹ್ಮ ಈಗಿದ್ದ ಅವನ ಆಯುಷ್ಯ 50 ಆಚೆಗೆ ದಾಟದ, 50 ಆಗೈತೆ ಅಂತ ಹೇಳ್ತಾನೆ. ಇನ್ನು 50 ವರ್ಷ ಅಥವಾ 40 ಅವನು 45 46 ವರ್ಷದ ಆಯುಷ್ಯ ಆದ್ಮೇಲೆ ಇದೇನಾಗ್ತದೆ, ಜಗತ್ತು ಪೂರ್ಣ ಪ್ರಳಯಕ್ಕೆ ಹೋಗ್ತದೆ. ಪೂರ್ಣ ಪ್ರಳಯ. ಅಲ್ಲಿ ಮಟ್ಟ ಏನಾದ, ಈ ಯಾವಾದ್ರೂ ಅತಿವೃಷ್ಟಿ, ಅನಾವೃಷ್ಟಿ ಅಥವಾ ಬಾಂಬ್, ಬೆಂಕಿ ಮಳೆ, ಹಿಂಗ ಅಲ್ಲಲ್ಲಿ ಆಂಶಿಕ ಪ್ರಳಯ ಆಗ್ತದೆ. ಪೂರ್ಣ ಪ್ರಳಯ ಆಗುವುದಿಲ್ಲ, ಸಮಯ ಬಂದಿಲ್ಲ. ಈಗಿದ್ದಂತ ಚತುರ್ಮುಖ ಬ್ರಹ್ಮನ 100 ವರ್ಷ ಮುಗಿದ ನಂತರ ಈ ಜಗತ್ತು ಏನಾಗ್ತದ, ಪೂರ್ಣ ಬೀಜ ರೂಪಕ್ಕೆ ಹೋಗ್ತದ. ಅದಕ್ಕೆ ಮಹಾಪ್ರಳಯ ಅಂತ. ಅದಕ್ಕೇನಂತಾರ? ಮಹಾಪ್ರಳಯ. ಆ ಮಹಾಪ್ರಳಯ ಆದ ನಂತರ ಮತ್ತೆ ಹುಟ್ಟುದಿಲ್ಲ, ಮತ್ ಹುಡ್ತದ. ಆ ಮುಂದೆ ಮತ್ತೊಬ್ಬ ಬರ್ತಾನ ಆ ಜಗಕ್ಕ. ಯಾರು? ಆ ಬ್ರಹ್ಮಾಜಿ ಜಗಕ್ಕ, ಚತುರ್ಮುಖ ಬ್ರಹ್ಮ ಜಗಕ್ಕ ಮತ್ತೊಬ್ಬವ ಯಾವನು ಒಬ್ಬ ಬರ್ತಾನ. ಯಾರು ಬರ್ತಾರ ಅಂತ ತಿಳ್ಕೊಂಡು ಶಾಸ್ತ್ರ ಹೇಳ್ತಾರ. ಯಾರು ಆ ಜಗತ್ ಪ್ರಯತ್ನ ಮಾಡಾಕತ್ತಾರ ಅಂದ್ರೆ, ನಮ್ಮ ಊರ್ ಹೊರಗ, ಪ್ರತಿಯೊಂದು ಊರಾಗ ಹೊರಗೆ ದೇವ್ರದ ನೋಡಿ, ಯಾವ ದಕ್ಷಿಣ ದಿಕ್ಕಿ ಮುಖ ಮಾಡಿ ನಿಂತಾನು ಹನುಮಂತ ದೇವ್ರು ಪ್ರಯತ್ನ ಮಾಡಾಕತ್ತಾನ. ಮುಂದಿನ ಚತುರ್ಮುಖ ಬ್ರಹ್ಮಾಗ ಇವ ಹನುಮಂತ ಪ್ರಯತ್ನ ಮಾಡಾಕತ್ತಾನ ಆ ಉದ್ದೇಶ. ಅವ ಆದ್ನಂದ್ರ ಅವ ಹೆಂಗ ಸಂಕಲ್ಪ ಮಾಡ್ತಾನ, ಅಂತ ಜೀವಿಗಳು ಉತ್ಪತ್ತಿ ಆಗ್ತಾವ. ಈಗ 2 ಕೈ ಮಾಡ್ಯಾನಮ್ಮ ಈಗಿನ ಬ್ರಹ್ಮ. 2 ಕೈ, 2 ಕಾಲು, 2 ಕಿವಿ, ಇನ್ನೊಂದ್ 5 ಫೂಟ್ 6 ಫೂಟ್ ಹೈಟ್ ಮಾಡ್ಯಾನ. ಈಗ ಅವ ಮುಂದಿನ ಹನುಮಪ್ಪ ಅವ ಸಂಕಲ್ಪದಾಗ 10 ಫೂಟ್ ಹೈಟ್ ಇರೋ ಮನುಷ್ಯರನ್ನ ಸಂಕಲ್ಪ ಮಾಡಿದ್ನಂತ ತಿಳ್ಕೊ. 4 ಕೈ 4 ಕಾಲು ಮಾಡಿದ್ನಂದ್ರೆ ಹಂಗ ಹುಟ್ಟಬಹುದು. ಹೇಳಕ್ ಬರಂಗಿಲ್ಲ ಅವನ ಸಂಕಲ್ಪ ಹೆಂಗದು, ಹಂಗ ಮುಂದಿನ ಸೃಷ್ಟಿ ಆಗ್ತದೆ. ಇದೆಲ್ಲ ವೇದ ಆಧಾರಿತದ. ನಾ ಹೇಳೋ ಮಾತು ಇದು ಪ್ರತ್ಯಕ್ಷ ಗೋಚರಲ್ಲ. ವೇದವೇ ಪ್ರಮಾಣ ಅಕೇಳ. ವೇದ ಹಿಂಗೆ ಹೇಳ್ತಾವ. ಆದ್ದರಿಂದ ಈ ಜಗತ್ತು ಏನದ, ಇದು ಸನಾತನ ಅದ. ಇದು ಪ್ರಳಯ ಆದ್ರೂ ಕೂಡ ಕಾಯಮ ಪ್ರಳಯ ಅವಸ್ಥೆಗೆ ಹೋಗುದಿಲ್ಲ, ಮತ್ತೆ ಬೀಜ ರೂಪದಿಂದ ವ್ಯಕ್ತ ರೂಪಕ್ಕೆ ಬರ್ತದ. ಆದ್ದರಿಂದ ಇದು ಕೂಡ ಸನಾತನ ಅದ. ಅಂದ್ರ ಇದು ಕೂಡ ನಿತ್ಯನ ಅದ. ಅಂದ್ರೆ ಇದಕ್ಕೆ ಏನಂತಾರ, ಪ್ರವಾಹ ರೂಪ ಪ್ರಳಯ ಅಂತಾರ. ಇನ್ ಹೇಳ್ತಿದ್ರು ಯಾರು, ನಮ್ ದುಂಡನಾರ ಹೇಳ್ತಿದ್ರು. ಹಂಗ ಈ ಜಗತ್ತು ಕೂಡ ಹೆಂಗದ್ರಿ, ಇದು ಸನಾತನ ಅದ. ಬ್ರಹ್ಮವೂ ಸನಾತನ ಅದ, ಈ ಜಗತ್ತು ಕೂಡ ಸನಾತನ ಅದ. The life itself continues after that. Similarly, Pralayam is not the end of the world, it is recreated. ಪ್ರಳಯ ಆದ್ಮೇಲೂ ಕೂಡ ಜಗತ್ತಲ್ಲಿ ಮುಗೀತು ಅಂತಲ್ಲ, ಕೆಲವಷ್ಟು ಕಾಲಾವಧಿ ಆದ ನಂತರ ಮತ್ತೆ ಬೀಜ ರೂಪಕ್ಕೆ ಹೋದಂತಹ ಈ ಜಗತ್ತು ವ್ಯಕ್ತ ರೂಪಕ್ಕೆ ಬರ್ತದೆ. ಮುಂದಿನ ಬ್ರಹ್ಮಾಜಿ ಅನುಗುಣವಾಗಿ ಅವ ಹೆಂಗ ಸಂಕಲ್ಪ ಮಾಡ್ತಾನ ಹಂಗ. ಅಂದ್ರೆ ಸಂಕಲ್ಪ ಅಂತ ಅರ್ತಿದ್ರು. ಜಗತ್ತು ನಿಜವಾಗಿ ಇಲ್ಲ, ಆ ಬ್ರಹ್ಮನ ಸಂಕಲ್ಪ ಅವ ಹೆಂಗ ಕಲ್ಪನಾ ಮಾಡ್ತಾನ ಹಂಗ ಇದು ಉತ್ಪತ್ತಿ ಆಗ್ತದೆ. ಇದು ವೇದಾಂತದ ನಿಲುವು. ಇದು ಯಥಾರ್ಥ ಹುಟ್ಟಿಲ್ಲ, ಇದು ಸಂಕಲ್ಪದಿಂದ ಹುಟ್ಟೈತಿ. ಪರಮಾತ್ಮನ ಸಂಕಲ್ಪದಿಂದ ಹುಟ್ಟೈತಿ. ಸ ಐಕ್ಷತ ಅಂತ ಬರ್ತದ. ಅವ ಸಂಕಲ್ಪ ಮಾಡಿದ ಅಂತ ಅರ್ಥ. ಐಕ್ಷತ ಅಂದ್ರೆ ಏನರ್ಥ? ಸಂಕಲ್ಪ ಮಾಡಿದಾಗ ಅವನ ಸಂಕಲ್ಪ ಹೆಂಗ್ ಮಾಡ್ತಾನ ಹಂಗ್ ಹುಟ್ಟದ. ಮತ್ ಹೇಳ್ತಾರ ಮುಂದೆ, ಬ್ರಹ್ಮನ್ ಈ ಸಪೋರ್ಟ್ ಫಾರ್ ದ ಯೂನಿವರ್ಸ್ ಜಸ್ಟ್ ಆಸ್ ಎ ರೂಟ್. ಒಂದು ಗಿಡಕ್ಕೆ ಹೆಂಗ ಬೇರು ಆಧಾರ ಆಗೈತಲ್ಲ, ಹಂಗ ಈ ಜಗತ್ತಿಗೆ ಆಧಾರವಾದಂತ ಬೇರು ಯಾವುದು ಅಂದ್ರೆ ಈ ಬ್ರಹ್ಮ ತತ್ವ. ಇಟ್ ಈಸ್ ದ ಸಪೋರ್ಟ್ ಆಫ್ ದ ಟ್ರೀ. ದ ಲಿಟರಲ್ ಮೀನಿಂಗ್ ಈಸ್ ಊರ್ಧ್ವ ಮೀನ್ಸ್ ಅಪ್ ಆರ್
we should take the secondary meaning of urdhvam as qualitatively superior. ಇಲ್ಲಿ ಮ್ಯಾಲೆ ಐತಿ ಅಂತ ತಗೋಬಾರ್ದು, ಶ್ರೇಷ್ಠ ಅದ ಅಂತ ತಗೋಬೇಕು ಅನ್ನುವಂತ ಮಾತು ಇನ್ನ ಮೇಲಾಗತ್ತ ಇರ್ಲಿ. The literal meaning is urdhvam is up and above, but we should take the secondary meaning of urdhvam as qualitatively superior. Brahman is not up or down because it is all pervading. ಬ್ರಹ್ಮ ತತ್ವ ಅದು ಮ್ಯಾಲೆ ಐತಿ ಕೆಳಗಿಲ್ಲ ಅನ್ನಕ್ ಬರುದಿಲ್ಲ. ಯಾಕಂದ್ರ ಅದು ವ್ಯಾಪಕ ಅದ. ಅದು ವ್ಯಾಪಕ ಅಂದ್ರ ಅದು ಇದ್ರ ಜಗನ ಇಲ್ಲ. ಜಗ ಏನದ, ಆಕಾಶವು ಕೂಡ ಬ್ರಹ್ಮನಲ್ಲಿ ಕಲ್ಪಿತದ. ಎಷ್ಟೆಷ್ಟು ಆಕಾಶ ಐತಿ, ಆಕಾಶದಲ್ಲಿ ಆ ಬ್ರಹ್ಮದ ಅಂತಿರೋ ಏನು ಬ್ರಹ್ಮನಲ್ಲಿ ಆಕಾಶ ಕಲ್ಪಿತ ಐತಿಯೋ ಅನ್ನೋದನ್ನ ವಿಚಾರ ಮಾಡ್ರಿ. ನಾವೇನಂತೇವೆ ವೇದಾಂತದೊಳಗ, ಆ ಬ್ರಹ್ಮದಲ್ಲಿ ಆಕಾಶ ಕಲ್ಪಿತವಾಗಿ ಐತಿ, ಬಿನಸತ್ತದಾಗ ಇದು ಇದ್ದಾಗನು ಆತ್ಮ ಐತಿ, ಆಕಾಶ ಇದ್ದಾಗನು ಆತ್ಮ ಐತಿ. ಆದ್ದರಿಂದ ಆಕಾಶಕ್ಕೂ ಕೂಡ ಅಧಿಷ್ಠಾನವಾಗಿರುವಂತದ್ದು ಆತ್ಮ ಅದ ಅಂತ ಹೇಳ. ಬಹಳ ಸ್ಪೀಡ್ ಆಗತ್ತೆ, ನಾವು ಹೇಳಕ್ ಹೋದ್ರೆ ಬಹಳ ಸ್ಪೀಡ್ ಆಗಿರ್ತದೆ. ಎಷ್ಟೋ ಸ್ಲೋ ಮಾಡ್ಬೇಕಂತೀನಿ. ಆಯ್ತು. Brahman is not up or down because it is all pervading. The word high or above is durvigneyatvam, which something which is difficult to understand. Today's class went above my head. ಒಂದೊಂದ್ಸಲ ಏನಾಗ್ತದ, ಇವತ್ತಪ್ಪೋರೆ ನೀವ್ ಏನೋ ಹೇಳಿದ್ರೆ ನಮಗ್ ತಿಳಿದಿಲ್ಲ ಬಿಡ್ರಿ ಅಂತೇವ್ ನಾವು. ಅದಕ್ಕೇನಂತಾರಂದ್ರೆ ಒಂದು ಶಬ್ದ ಸಂಸ್ಕೃತದಾಗ ದುರ್ವಿಜ್ಞೇಯತ್ವಂ ಅಂತ. ಅಂದ್ರ ನಮಗ ಕಿಮ್ಯಾಗ ಹೋಗ್ಲಿಲ್ಲ, ನಮ್ಮ ತಲೆ ಮ್ಯಾಗ ಹಾಸಿ ಹೋತು ವಿಷಯ ಅಂದಂಗ. ದುರ್ವಿಜ್ಞೇಯ ಅಂದ್ರೆ ತಿಳಿಲಿಲ್ಲ ಅಂದಂಗ. ಅದು ಅಂದ್ರ ಅರ್ಥ ಏನು, ಈ ಮ್ಯಾಲೆ ಕೆಳಗ ಅನ್ನೋದು ದುರ್ವಿಜ್ಞೇಯತ್ವ ಅಂದಂಗ ಅಷ್ಟ. Just as the nourishing root in the tree, Brahman is also invisible. ಹೆಂಗ ಗಿಡ ಇದ್ದಾಗ ಗಿಡದ ಬಡ್ಡಿ ನಮಗ್ ಕಾಣುದಿಲ್ಲೋ, ಹಂಗ ಈ ಪ್ರಪಂಚದ ಬಡ್ಡಿ ಆದಂತ ಈ ಆತ್ಮತತ್ವ ನಮಗ ಕಾಣುವುದಿಲ್ಲಪ್ಪ. ಮತ್ತೆ ಹೇಳ್ತಾರ ಮುಂದುವರೆದು, ಸಂಸಾರ ವೃಕ್ಷ ಹ್ಯಾಸ್ ಮೆನಿ ಬ್ರಾಂಚಸ್. ಈ ಸಂಸಾರ ಅನ್ನುವಂತ ಗಿಡಕ್ಕ ಅನೇಕ ಶಾಖೆಗಳಿವೆ. The word awak literally means lower. Awak ಅಂದ್ರೆ ಕೆಳಗೆ ಹರಡಿಕೊಂಡಿದೆ ಅಂತ ಅರ್ಥ. This means the branches creation are lower in quality than the root Brahman. ಹಿಂಗಂದ್ರೆ ಏನಪ್ಪಾ ಅಂತಂದ್ರ, ಆ ಬ್ರಹ್ಮನ ಸತ್ತ ಅದಕ್ಕಿಂತ ಕಡಿಮೆ ಸತ್ತಾದೊಳಗ ಇವು ಅದಾವ. ಏನು, ಆ ಟೊಂಗೆಗಳು, ಬ್ರಾಂಚಸ್. Why is the creator inferior to Brahman? ಯಾಕೆ ಈ ಸೃಷ್ಟಿಕರ್ತ ಬ್ರಹ್ಮನಿಗಿಂತ ಕಡಿಮೆ ಅದಾನ ಸ್ಥಾನಮಾನ ಅಂತಂದ್ರ, Brahman is eternal while the creator is subject to arrival and departure. ಹೇಳ್ತಾರ ಒಂದ್ ಮಾತು, ರಹಸ್ಯವಾದ ಮಾತನ್ನ ಹೇಳ್ತಾರ. ಯಾಕ ನಾವು ಬ್ರಹ್ಮಗ ನಾವು ಏನಂತೀವಿ, ಆ ಬ್ರಹ್ಮ ಶ್ರೇಷ್ಠ ಅಂತೀವಿ, ಈಶ್ವರ ಕನಿಷ್ಠ ಅಂತ ಯಾಕಂತೀವ್ರಿ? ಯಾರಾದ್ರೂ ಕೇಳ್ಬೋದಲ್ಲ ಈ ಪ್ರಶ್ನೆ. ಬ್ರಹ್ಮ ಶ್ರೇಷ್ಠ ಅಂತೀರಿ, ಈಶ್ವರ ಕನಿಷ್ಠ ಅಂತೀರಿ, ಯಾಕ? Brahman is eternal because creation is subject to arrival and departure. Brahma is satyam while creation is mithya. ಈಶ್ವರ ಸೃಷ್ಟಿ ಮಾಡಿ ಜಗತ್ತು ಒಂದ್ ಇರ್ತೈತಿ, ಒಂದ್ ಇರುವುದಿಲ್ಲ. ಆದ್ರೆ ಬ್ರಹ್ಮ ತತ್ವ ಯಾವಾಗ್ಲೂ ಇರ್ತೈತಿ. ಆದ್ದರಿಂದ ಬ್ರಹ್ಮ ಶ್ರೇಷ್ಠ, ಈ ಈಶ್ವರ ಕನಿಷ್ಠ. ಅವ ಉಪಾಧಿಯಿಂದ ಕೂಡ್ಯಾನವ. ಯಾರು? ಈಶ್ವರ ಮಾಯಾ ಉಪಾಧಿಯಿಂದ ಕೂಡ್ಯಾನ, ಆದ್ದರಿಂದ ಕನಿಷ್ಠ. ಬ್ರಹ್ಮ ಅವು ಯಾವ ಉಪಾಧಿ ಇಲ್ಲ, ನಿರುಪಾಧಿಕ ಚೇತನ, ಆದ್ದರಿಂದ ಅವ ಶ್ರೇಷ್ಠ. ಬ್ರಹ್ಮನ್ ಈಸ್ ಕಾರಣಂ while the universe is ಕಾರ್ಯಂ. ಬ್ರಹ್ಮನು ಕಾರಣ ಅದನ, ಈ ಜಗತ್ತು ಕಾರ್ಯ ಅದ. ಕಾರಣ ಇಲ್ಲದನ ಕಾರ್ಯ ಹುಟ್ಟುವುದಿಲ್ಲ, ಆದ್ದರಿಂದ ಕಾರಣ ಶ್ರೇಷ್ಠದ. ಆದ್ದರಿಂದ ಪರಮಾತ್ಮ ಶ್ರೇಷ್ಠದಾನ. We respect the parents because there are our God. ನಾವು ನಮ್ಮ ಪಿತೃಗಳಿಗೆ, ನಮ್ಮ ಹಿರಿಯರಿಗೆ ಗೌರವ ಕೊಡ್ತೇವೆ. ಯಾಕಂದ್ರೆ ಅವ್ರು ಇದ್ದಿದ್ದಿಲ್ಲ ಅಂದ್ರೆ ನಾವು ಹುಟ್ಟಿದ್ದಿಲ್ಲ. ಅವರು ಕಾರಣ ಅದಾರ, ನಾವು ಕಾರಣದೀವಿ. ನಾವು ಹುಟ್ಟಿಗೆ ಕಾರಣ ಯಾರು ಅಂದ್ರೆ ನಮ್ಮ ತಾಯಿ ತಂಗಿ. ಅವ್ರ ಹುಟ್ಟಿಗೆ ಕಾರಣ ಯಾರು ಅಂದ್ರೆ ನಮ್ಮ ಅಜ್ಜ ಅಮ್ಮ. ಅವ್ರ ಹುಟ್ಟಿಗೆ ಕಾರಣ ಅಂದ್ರೆ ಅವ್ರ ತಾಯಿ ತಂದೆ. ಆದ್ದರಿಂದ ಕಾರಣಕ್ಕೆ ಮಹತ್ವ ಹೆಚ್ಚಿಗೆ ಕೊಟ್ಟು ನಾವು ಕಾರಣಕ್ಕೆ
ಗೌರವ ಹೆಚ್ಚಿಗೆ ಕೊಡ್ತೇವಿ. ಹಂಗಂದ್ರೆ ಏನು ಅಂತಂದ್ರ ಇನ್ ಶಾರ್ಟ್ ಸಂಕ್ಷಿಪ್ತ ಹೇಳ್ಬೇಕಂದ್ರ the tree is endowed with the perishable branches just as the universe is with the lokas. ಅಂದ್ರ ಈ ಅಶ್ವತ್ಥ ವೃಕ್ಷ ಹೆಂಗದ ಅದಕ್ಕ ಏನ್ ಅನೇಕ ಟೊಂಗಿಗಳದಾವಲ್ಲ ಆ ಟೊಂಗಿಗಳು ಹೆಂಗದಾವು ಅಂತಂದ್ರ ಈ ಲೋಕಗಳಿದ್ದಾಗ ಅದಾವ. ಈ ಲೋಕಗಳು ಕೂಡ ಕಾಣ್ತಾವ, ನಾಶ ಆಗಿ ಹೋಗ್ತಾವ. ಟೊಂಗೆಗಳು ಕೂಡ ಕಾಣ್ತಾವ, ನಾಶ ಆಗಿ ಹೋಗ್ತಾವ. ಗಿಡನು ಕೂಡ ಕಾಣ್ತದ, ನಾಶ ಆಗಿ ಹೋಗ್ತದ. ಬೇರು ಕಾಣಂಗಿಲ್ಲ, ಅದು ಎಂದೂ ನಾಶ ಆಗುದಿಲ್ಲ. ಅದು ಬ್ರಹ್ಮ ತತ್ವ ಅಂತ ಅರ್ಥ. ಕಣ್ಣಿಗೆ ಕಾಣೋದು ಜಗತ್ತು, ಅದು ಅಶ್ವತ್ಥ ವೃಕ್ಷ. ಕಣ್ಣಿಗೆ ಕಾಣದ ಬೇರು, ಅದು ಬ್ರಹ್ಮ. ಹಿಂಗ ರೂಪಕ ಅಲಂಕಾರವನ್ನು ಕೊಟ್ಟು ತಿಳಿಯದವರಿಗೆ ತಿಳಿಸಿ ಹೇಳುವಂತ ಕಲೆ. ದ ಬ್ರಹ್ಮನ್ ಇಸ್ ಪ್ಯೂರ್. ಶುಕ್ರಂ ಅನ್ನೋ ಶಬ್ದ ಭಾಷೆ ನೋಡಿ, ಅದು ಹೆಂಗದ? ಅದು ಯಾವಾಗಲೂ ಶುದ್ಧದ, ಅಶುದ್ಧ ಕೂಡ ಮಿಕ್ಸಪ್ ಆಗೋದಿಲ್ಲ, ಅಂತ ಶುದ್ಧದ, ಯಾವಾಗಲೂ ಶುದ್ಧದ. ದಟ್ ಈಸ್ ವೈ ಇಟ್ ಈಸ್ ಸುಪೀರಿಯರ್. ಆದ್ರಿಂದ ಅದು ಶ್ರೇಷ್ಠದ. ಮತ್ತೆ ಸೃಷ್ಟಿ ಹೆಂಗದರಿ? ಕ್ರಿಯೇಷನ್ ಈಸ್ ಫುಲ್ ಆಫ್ ಇಂಪ್ಯೂರಿಟೀಸ್. ಈ ಸೃಷ್ಟಿ ಇದರಲ್ಲಿ ಅನೇಕ ದೋಷಣೆಗಳದಾವ, ಕಶ್ಮಲಗಳದಾವ. ಯಾವ್ಯಾವು? ಪಾಪ ಕರ್ಮ, ಪುಣ್ಯ ಕರ್ಮ, ರಾಗ, ದ್ವೇಷ, ಏನೇನೋ ಸೇರಾವು, ಎಲ್ಲ ಕಶ್ಮಲಗಳು ಸೇರಾವಿ ಜಗತ್ನಾಗ. ಆದ್ದರಿಂದ ಇದು ಆ ಬ್ರಹ್ಮನಷ್ಟು ಉತ್ಕೃಷ್ಟ ಇಲ್ಲ, ಅದು ಕನಿಷ್ಠ ಅದ. ಇಷ್ಟ ಆದಾಗ ಬ್ರಹ್ಮನ್ ಈಸ್ ಆಲ್ಸೋ ನಾಟ್ ಅಫೆಕ್ಟೆಡ್ ಬೈ ಎನಿ ಆಫ್ ದೀಸ್ ಇಂಪ್ಯೂರಿಟೀಸ್. ಜಗತ್ತಿನಲ್ಲಿ ಇದ್ದಂತಹ ಕಶ್ಮಲಗಳಿಂದ ಆ ಬ್ರಹ್ಮ ತತ್ವಕ್ಕೆ ಏನಾದ್ರೂ ಕಶ್ಮಲತೆ ಉಂಟಾಗೈತಿ ಅಂತ್ರಿ ಅಂದ್ರೆ ಇಲ್ಲ, ಇಲ್ಲ. ಏಟೇಟು ಪರಕ್ಕಾಗಿಲ್ಲ ಅಂತ ನೋಡ್ರಿ. ಎಂತ ಆಭರಣ ಬಡಿದ್ರು ಬಂಗಾರಕ್ಕೆ ಏನೂ ಆಗಿಲ್ಲ. ಎಂತ ಆಭರಣ ಬಡದಾನಂದ್ರು ಅಕ್ಷರಿಗ ಬಂಗಾರಕ್ಕೆ ಏನೂ ಆಗಿಲ್ಲ. ಎಂತ ಕನಸು ಬಿದ್ದು, ಎಂತೆಂತ ಕೆಟ್ಟ ಕನಸು ಬಿದ್ದು, ಎಂತೆಂತ ಆಗಬಾರದು ಘಟಾಟೋಪ ಕಥೆಗಳಾದ್ರೂ ಕೂಡ ಸನ್ನಿವೇಶಗಳು ಬಂದಾವ. ಎಲ್ಲೇ ಕಲ್ಪನೆ ಅಂದ್ರ ಸ್ವಪ್ನದಾಗ ಬಂದಾವಂದ್ರು ಕೂಡ ಎಚ್ಚರದ ಪುರುಷದಲ್ಲಿ ಅವು ಅತ್ಯಂತ ಕಲ್ಪಿತದಾವ. ಹೆಂಗೋ ಹಂಗದ ಈ ಜಗತ್ತು. ಜಗತ್ತು ಬಿಲ್ ಸತ್ತದಾಗ ಅಂದ್ರ ಕಲ್ಪಿತದ. ಇದು ನೋಡ್ರಿ, ಕನಸ್ನಾಗ ಎಂತೆಂತ ಭಯಂಕರ ಕನಸು ಬಿದ್ದಿರ್ತಾವ. ಎಚ್ಚರ ಎಲ್ಲ ಸುಳ್ಳಾಗಿ ಹೋಗ್ತದ. ಹಂಗದ ಈ ಕನಸಿನ ಹೆಂಗದ ಈ ಜಗತ್ತು ಅಂತ ಹೇಳಕತ್ತಾರ. ಕನಸ್ನಾಗ ನಾವ ಸತ್ತಂಗ ಆಗ್ಯದ, ಮಣ್ಣು ಮಾಡಕ್ ಮಂದಿ ಹೊಂಟಂಗ ಆಗೈತಿ. ಎಚ್ಚರ ಆಗಿ ನೋಡಿ, ನೀವು ಎಷ್ಟು ಜೀವಂತ ಅದ. ಅವ್ರು ಯಾರು ಇಲ್ಲ, ಹೆಣ ಹೊರವರು ಇಲ್ಲ, ಅಲ್ಲಿ ಹೆಣನೂ ಇಲ್ಲ. ಎಂತ ಭಯಾನಕ ಕನಸು ಬಿತ್ರಿ ಇವತ್ತ ಅಂತಾನ. ಕನಸ್ನಾಗ ತಾನ ಸತ್ತಾನ, ಎದ್ದು ಉಳಿದ ಅದು ಕನಸಿನ ಪ್ರಪಂಚನೇ ಇಲ್ಲ. ಅವ್ ಏನ್ರ ಆಗೈತೇನ್ರಿ ಎಚ್ಚರ ಆದಾಗ? ಒಂದ್ ಸ್ವಲ್ಪ ಏನ್ರ ಕನಸಿಂದು ಬಾಧ ಆಗೈತೇನಿ ಇಲ್ಲಿ? ಆ ನೋವು, ಆ ನಲಿವು, ಸ್ವಪ್ನದ ನೋವಾಗ್ಲಿ ನಲಿವಾಗ್ಲಿ ಜಾಗೃತ ಮನುಷ್ಯನಿಗ ಒಂದ್ ಈಟದ ಒಂದ್ ಪೈಸಾ ಐತನ? ಇಲ್ಲ. ಹಂಗ ಈ ಜಾಗೃತದ ನೋವಾಗ್ಲಿ ನಲಿವಾಗ್ಲಿ ಆ ಆತ್ಮನಿಗೆ ಇಲ್ಲ. ಇದೇ ಜ್ಞಾನ. ಇದಕ್ಕಿಂತ ಹೆಚ್ಚಿಗೆ ಏನ್ ಹೇಳಕ್ ಬರಂಗಿಲ್ರಿ. ಇದೇ ಜ್ಞಾನ. ಎಚ್ಚರದಿಂದ ಜಾಗೃತಕ್ಕ ಸಹಜವಾಗಿ ಬರ್ತೀವಿ. ಇಲ್ಲ ಸ್ವಲ್ಪ ಪ್ರಯತ್ನ ಮಾಡಿ ಹೇಳ್ಬೇಕಾಗಿ. ಜಾಗೃತದಿಂದ ತುರ್ಯಾಗ ಹೇಳೋದು ಪ್ರಯತ್ನ ಮಾಡಿ ಹೇಳ್ಬೇಕಾಗತ್ತೆ. ಗುರುವಿನ ಆಶೀರ್ವಾದ ಬೇಕು, ಶಾಸ್ತ್ರದ ಕೃಪೆ ಬೇಕು, ಅಂತಃಕರಣದ ಕೃಪೆ ಬೇಕು, ಈಶ್ವರನ ಕೃಪೆ ಬೇಕು. ಅಷ್ಟೇ. ಜಾಗೃತಕ್ಕೆ ನಾವ್ ಹೆಂಗ್ ಬರ್ತೇವೆ ಕನಸಿನಿಂದ, ಹಂಗ ಈ ಜಾಗೃತಿಯಿಂದ ಸೂರ್ಯ ಪದಕ್ಕೆ ಹೋಗ್ಬೇಕಾಗ್ಯದ ನಮ್ಮ ಪ್ರಯಾಣ. ಅದು ಸೂಗಳಿಗೆ ಯಾವಾಗ ಬರ್ತೈತೋ ಅಂತ ಕಾಯಾಗತ್ತೀವಿ ನಾವು. ಯಾರಿಗಾರ ಬಂದಿದ್ರ ಅವರೆಲ್ಲರೂ ಜ್ಞಾನಿಗಳೇ. ಏನೇನ್ ಅದ್ರಾಗ ಸಂಶಯ ಮಾಡ್ಕೋಬೇಡ್ರಿ. The dream world doesn't affect the ಆಧಾರ, the waker. ನೋಡ್ರಿ, ಸ್ವಪ್ನದಾಗ ಏನೇನಾಗ್ಯಾವ ಘಟಾಟೋಪಗಳು ಎಲ್ಲವೂ ಹೌದನ್ನೋಂಗಾಗ್ಯಾವ. ಗಪ್ಪ ಎಚ್ಚರ ನೋಡಿದ್ರೆ ಒಂದು ಇಲ್ಲ. ಎಲ್ಲೇ? ಜಾಗೃತದಲ್ಲಿ. ಕನಸಿನಾಗ ಜೈಲು ಶಿಕ್ಷೆ ಆಗೈತಿ. ಹೇಳ್ಕೊಂಡ್ ಹೊಂಟಾರ ಪೊಲೀಸರು. ಗಪ್ಪನ ಎಚ್ಚರ ಆಕತಿ. ಯಾ ಪೊಲೀಸರು ಇಲ್ಲ,
ಅಪರಾಧನೂ ಇಲ್ಲ, ಗಪ್ಪನ ಎಚ್ಚರಾತು ಇಲ್ಲ. ವಿಚಾರ ಮಾಡ್ರಿ. ಹಂಗಾದ್ರಿ ಯಥಾರ್ಥ ಕನಸಿನಿಂದ ಹೆಂಗ ಸಹಜ ಬರ್ತೀವೋ ಇಲ್ಲಿ ಸ್ವಲ್ಪ ಪ್ರಯತ್ನ ಅದ ಅಷ್ಟೇ. ಹಂಗಾಗ್ಬೇಕು. ಈ ಜಾಗೃತ ಪ್ರಪಂಚದ ಒಂದು ಸೋಂಕು, ಒಂದು ಪೈಸಾದಷ್ಟು ಅಂಟು ನಮಗಿಲ್ಲ, ತುರಿಯನಲ್ಲಿ ಇಲ್ಲ. ಆ ತತ್ವ ಏನದ ಅದಕ್ಕೆ ಬ್ರಹ್ಮ ತತ್ವ ಅಂತಾರ. ಅದು ಹೆಂಗದ? ಅದು ಒಂದು ಅಮರದಿಂದ ಕೂಡಿದ ಅಮರತ್ವ ಆಯ್ತು. By using the word eva, the Lord Yama indicates that everything else is mortal. ಅದು ಒಂದ ಆ ಬ್ರಹ್ಮ ಏವ ಅಮೃತಂ ಅಂತಾನೆ. ಅದು ಒಂದ ಅಮೃತ ಐತಿಯೋ ಅನ್ನೋ ಅರ್ಥ ಏನು ಅಂದ್ರ ಉಳಿದಿದ್ದೆಲ್ಲ ಮೃತದಿಂದ ಕೂಡಿಯದ. ಮರ್ತಿವರ ಬಾಯಿಗೆ ಹೋಗ್ತದ ಉಳಿದಿದ್ದೆಲ್ಲ ಅಂದ್ರೆ ನೀವ್ ಗಳಿಸಿದ ಆಸ್ತಿ, ಈ ನಿನ್ ಶರೀರ, ಈ ನಿನ್ ಸಂಬಂಧಿಕರು, ಮತ್ತೇನು ನಿನ್ನ ಬ್ಯಾಂಕ್ ಬ್ಯಾಲೆನ್ಸು, ಯಾವ್ದು ನಂದು ಅಂತ ಬದಲಾಗತ್ತಿಲ್ಲ. ಸ್ತ್ರೀ, ಪುತ್ರ, ಧನ, ಕನಕ, ವಸ್ತ್ರ, ವಾಹನ, ಪೆನ್ಷನ್, ಅಂತಸ್ತು, ಐಶ್ವರ್ಯ, ಹಾರ, ತುರಾಯಿ, ಪೆನ್ಷನ್ ಮೊದಲು ಮಾಡ್ಕೊಂಡು ಎಲ್ಲ ನಂದು ಅನ್ನಗತ್ತಿಯಲ್ಲ. ಇದು ಎಲ್ಲವೂ ಏನದ ಆ ಬ್ರಹ್ಮನಿಂದ ವ್ಯತಿರಿಕ್ತದ. ಆದ್ದರಿಂದ ಆ ಬ್ರಹ್ಮ ಒಂದ ಅಮರತ್ವದಿಂದ ಕೂಡಿಯದ. ಅದನ್ನ ಬಿಟ್ಟು ಉಳಿದಿದ್ದೆಲ್ಲ ಮೃತ್ಯುವಿನಿಂದ ಕೂಡಿಯದ. ಡೋಂಟ್ ಹೋಲ್ಡ್ ಆನ್ ಟು ದ ಯೂನಿವರ್ಸ್ ದಟ್ ಈಸ್ ಮಾರ್ಟಲ್. ಜಗತ್ ಖರೆ ಅಂತ ಹಿಡ್ಕೊಂಡು ಕೊಂಡಿರ್ಬೇಡವು. ಅದು ಮೃತ್ಯುವಿನಿಂದ ಕೂಡಿಯದ, ಅದು ನಾಶ ಆಗ್ತದ. ಅದಕ್ಕೆ ಷಡ್ಭಾವ ವಿಕಾರಗಳದಾವ. ಅಸ್ಥಿತಿ, ಜಾಯತೆ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ, ವಿನಶ್ಯತೆ ಅನ್ನುವಂತ 6 ವಿಕಾರಗಳಿಂದ ಕೂಡೈತಿ ಆ ಜಗತ್ತು. ಅದು ಇವತ್ತಿದ್ದಾಗ ನಾಳಿಲ್ಲ, ನಾಳಿದ್ದಾಗ ನಾಳದಿಲ್ಲ. ಅದು ದಿನದಿಂದ ದಿನಕ್ಕೆ ಬದಲಾವಣೆ ಆಗ್ತಾ ಇದ. ಅದು ಶಾಶ್ವತ ಅಲ್ಲ. ಅದನ್ನ ಖರೆ ಅಂತ ತಿಳ್ಕೊಂಡು ನಂಬಬೇಡ. ಮತ್ ಏನ್ ಮಾಡ್ಬೇಕ್ರಿ? ಹೋಲ್ಡ್ ಆನ್ ಟು ದ ರೂಟ್. ಆ ಬ್ರಹ್ಮ ತತ್ವಕ್ಕ ಹಿಡ್ಕೋ. ಅದು ಆಧಾರ ಬೇರ್ ಹಿಡ್ಕೋ. ಅವಾಗ ನೀನು ಸೇಫ್ ಆಗ್ತಿದಿ ನೋಡು. ಸುರಕ್ಷಿತವಾಗಿ ನಿನ್ನ ರಕ್ಷಣೆ ಆಗ್ತದೆ. As for the people in the world, you can love them, help them, entertain them, etc. but do not depend upon them. ಅಂತಾರ ಒಂದು ಮಾತು, ಕಿವಿ ಮಾತು ಹೇಳ್ತಾರೆ. ಯಾರಿಗೂ ಹೇಳ್ಬೇಡ್ರಿ. ಅಪ್ಪವ್ರು ಹೇಳ್ತಾರಲ್ಲಿ, ಕಿವಿ ಮಾತು ಹೇಳ್ತಾರೆ. ಈ ಜಗತ್ತಿನಾಗ ಅವಲಂಬನ ಆಗಬೇಡ್ರಿ ಅಂತಂದ್ರ ಮತ್ತೆ ಹೆಂಗಿರುದ್ರಿ ಅಂತ ಕೇಳ್ಬೇಡ್ರಿ. ಜಗತ್ತಿನ ಮಂದಿ ಕೂಡ ವ್ಯವಹಾರ ಮಾಡ್ರಿ, ಅವ್ರಿಗೆ ಪ್ರೀತಿ ಮಾಡ್ರಿ, ಕೊಡತಗಳು ವ್ಯವಹಾರ ಮಾಡ್ರಿ, ಅವ್ರಿಗೆ ಮನರಂಜನೆ ಮಾಡ್ರಿ, ಅವ್ರು ಕೂಡ ಇರ್ರಿ. ಅವ್ರು ನಂಬೇಡ್ರಿ. ಅವ್ರನ್ನ ಖರೆ ಅಂತ ನಂಬಬೇಡ್ರಿ. ಎಲ್ಲ ಮಾಡ್ರಿ ವ್ಯವಹಾರ. ಖರೆ ಅನ್ನೋದು ಒಂದ್ ಬಿಟ್ಟು ಎಲ್ಲ ಮಾಡ್ರಿ. ಅವ್ರು ಖರೆ ಅಲ್ಲಪ್ಪ. ಈ ಶರೀರನು ಖರೆ ಅಲ್ಲ. ಅವ್ರು ಇವರು ಅಷ್ಟ. ಈ ಶರೀರನು ಖರೆ. ಹಂಗಂತ ತಿಳ್ಕೊಂಡು ಈ ಶರೀರಗಳು ವ್ಯವಹಾರ ಮಾಡ್ರಿ. ಹಂಗಂತ ತಿಳ್ಕೊಂಡು ಸ್ತ್ರೀ ಪುತ್ರಾದಿಗಳು ವ್ಯವಹಾರ ಮಾಡ್ರಿ. ಖರೆ ಅಲ್ಲ ಅಂತ ತಿಳ್ಕೊಂಡು ವ್ಯವಹಾರ ಮಾಡ್ರಿ. ಖರೆ ಅಂತ ವ್ಯವಹಾರ ಮಾಡಿದಿಲ್ಲ ಅಂದ್ರೆ ದುಃಖ ಆಗ್ತದ. ಕಟ್ಟಿಟ್ಟ ಬುದ್ಧಿ. ಆ ಬ್ರಹ್ಮ ತತ್ವ ಹೆಂಗದ ಅಂದ್ರೆ ಈ 14 ತ್ರಿಕುಟಿಮಯ ಲೋಕಕ್ಕ ಅದು ಆಧಾರ ಅಧಿಷ್ಠಾನದ. ಹೆಂಗ ಆಧಾರ ಅಧಿಷ್ಠಾನದ ಅಂತಂದ್ರೆ ಆಭರಣ ಬಂಗಾರ ಹೆಂಗ ಅಧಿಷ್ಠಾನ ಆಗ ಆಧಾರ ಆಗೈತಿ, ಹಂಗ ಆಗೈತಿ ಬ್ರಹ್ಮ ತತ್ವ ಆಧಾರ ಅಧಿಷ್ಠಾನ ಆಗ್ಯದ ಈ 14 ಲೋಕಕ್ಕ. ಹೌದಾ? ಹೌದು. ಈ 14 ಲೋಕಗಳಲ್ಲಿ ಅಧಿಷ್ಠಾನವಾಗಿರುವಂತದ್ದು ಬ್ರಹ್ಮ ಐತೆ ಅಂದ್ರೆ ಆ ಬ್ರಹ್ಮನ ಬಿಟ್ಟು ಅದ್ರ ಬೇರೆ ಏನಿಲ್ಲ ನಂಗೆ ಅದ್ ಮುಂದೆ. ಹೌದೌದು, ಅದನ್ನ ಬಿಟ್ಟು ಏನೂ ಇಲ್ಲ ನೋಡು. ಅದ ಹೆಂಗ್ ಹೇಳ್ತೀರಿ? ಒಂದು ಬಂಗಾರದ ಮಾತು ಹೇಳ್ತಾರ ಇಲ್ಲಿ. ಸ್ವಪ್ನ ಪ್ರಪಂಚದಾಗ ಸ್ವಪ್ನ ಪ್ರಪಂಚವನ್ನು ಬಿಟ್ಟು ಮತ್ತೇನ್ರ ಐತೇನ್ರಿ ಅಲ್ಲೇ? ನೋ ಪಾರ್ಟ್ ಆಫ್ ದ ಡ್ರೀಮ್ ಕ್ಯಾನ್ ಎಕ್ಸಿಸ್ಟ್ ಔಟ್ಸೈಡ್ ದ ವೇಕ್. ಸ್ವಪ್ನ ಪ್ರಪಂಚದಾಗ ಅಧಿಷ್ಠಾನವಾದದ್ದು ಜಾಗ್ರತದ. ಬರ್ಕೊಡ್ರಿ. ಸ್ವಪ್ನದಾಗ ಎಲ್ಲಾ ಕಲ್ತಿದ್ದೆಲ್ಲವೂ
ಅದೇನಂತ ತೋರಾಗತೈತಲ್ಲ ಎಲ್ಲವೂ ಅದೇ ಐತಿ. ಅದಕ್ಕೆ ಆಧಾರ ಯಾವ್ದೈತಿ? ಜಾಗೃತ ಪ್ರಪಂಚದ ಐತಿ ಅದಕ್ಕೆ ಆಧಾರ. ಆ ಜಾಗೃತ ಪ್ರಪಂಚ ಆಧಾರ ಹಿಡ್ಕೊಂಡು ಸ್ವಪ್ನ ಪ್ರಪಂಚ ತೋರಾಗತ್ತವ. ಸ್ವಪ್ನ ಪ್ರಪಂಚ ತೋರಾಗತ್ತವ. ಅಂದ್ರ ಸ್ವಪ್ನ ಪ್ರಪಂಚಕ್ಕ ಆಧಾರವಾದಂತಹ ಜಾಗೃತ ಪ್ರಪಂಚ ಬಿಟ್ಟು ಸ್ವಪ್ನದಾಗ ಏನೂ ಇಲ್ಲ ಅಂದಂಗ ಅಲ್ಲೇ ಆ ಮಟ್ಟಿಗೆ. ಹಂಗ ಇಲ್ಲೇ ಬಂದ್ರ ಜಾಗೃತ ಪ್ರಪಂಚ ಎದ್ರ ಮ್ಯಾಗ ಆಧಾರ ಆಗೈತ್ರಿ ಅಂತಂದ್ರ ಸೂರ್ಯನ ಮ್ಯಾಗ ಆಧಾರ ತೋರಾಗತ್ತೈತಿ. ಅಂದ್ರ ಜಾಗೃತ ಪ್ರಪಂಚದಾಗ ಸೂರ್ಯನ ಬಿಟ್ರೆ ಬೇರೆ ಏನೂ ಇಲ್ಲ ಅಂತ ತಿಳ್ಕೊಳ್ರಿ. ಯಾರಿಗೆ ತಿಳಿತು? ಧನ್ಯರು. ತಿಳಿಲಾರ್ದವ್ರು ಇನ್ನೊಮ್ಮೆ ಯೂಟ್ಯೂಬ್ ಹಾಕಿ ಕೇಳ್ಕೊಡ್ರಿ. ಅದಕ್ಕಂತಾರ nothing is exist outside the Brahman. No part of the dream can exist outside the waker. ಸ್ವಪ್ನ ಪದಾರ್ಥಗಳು ಎಚ್ಚರದ ಮನುಷ್ಯನ ಮೇಲೆ ಆಧಾರಿತವಾಗಿ ತೋರಾಗತ್ತಾವ. ಆದ್ದರಿಂದ ಅವು ಪದಾರ್ಥಗಳೆಲ್ಲವೂ ಆ ಎಚ್ಚರದ ವ್ಯಕ್ತಿಯನ್ನ ಅವಲಂಬಿಸಿಕೊಂಡು ತೋರಾಗತ್ತಾವು. ಅಂದ್ರ ಅವು ಏನು ಇಲ್ಲ. ಅಂದ್ರೆ ಏನೈತಲ್ಲ, ಎಚ್ಚರದ ಮನುಷ್ಯನ ಅದಾನ. ಹಂಗ ಅದೇ ಉದಾಹರಣೆ ಹೆಂಗ್ ಹೋಗ್ಬೇಕು ಅಂದ್ರ ಈ ಜಾಗೃತ ಪ್ರಪಂಚ ಯಾರ ಮ್ಯಾಗ ಅವಲಂಬದ ಅಂದ್ರ ಸೂರ್ಯನ ಮ್ಯಾಗ ಅವಲಂಬಿತದ. ಸೂರ್ಯನ ನಾನಾಗ್ಬಿಟ್ಟೆ ಅಂದ್ರೆ ಈ ಜಗತ್ತು ಇಲ್ಲವೇ ಇಲ್ಲ. ಅಂದ್ರೆ ಎಚ್ಚರ ಆಗ್ಬೇಕು. ಸ್ವಪ್ನದ ಪದಾರ್ಥಗಳು ಯಾವಾಗ ಇಲ್ಲ ಆಗ್ತಾವು? ಎಚ್ಚರ ಆದ್ಮೇಲೆ ಇಲ್ಲಂಗ ಆಗ್ತಾವು. ಹಂಗ್ರೆ ಇಲ್ಲಿಂದ ಒಂದು ಎಚ್ಚರದ ಉತ್ತಿಷ್ಟತ ಜಾಗೃತ ಪ್ರಾಪ್ಯವರ ನಿಬೋಧತ. ಈ ಜಾಗೃತ ಪ್ರಪಂಚದಿಂದ ಹೇಳುವುದಕ್ಕ ನಾವು ಜ್ಞಾನ ಅಂತೇವಿ, ಮೋಕ್ಷ ಅಂತೇವಿ, ಕೈವಲ್ಯ ಅಂತೇವಿ. ಹಾಗೆ ಹೇಳ್ಬೇಕಾಗಿದೆ. ಅದೇ ರೀತಿಯಿಂದ the existence of any object is borrowed from Brahman only. ಈ ಜಗತ್ತಿನ ಇರುವಿಕೆ ಎಲ್ಲಿಂದ ಕೈಗಳ ತಗೊಂಡಾರಪ್ಪ ಅಂದ್ರೆ ಸೂರ್ಯನಿಂದ ಕೈಗಳ ತಗೊಂಡಾರ ಅಂತ ಯಾವಾಗ ನಮಗೆ ತಿಳಿತೋ ಅವಾಗ ನಾವು ಮುಕ್ತರಾಗ್ತೀವಿ. ನಚಿಕೇತ ಮೇ ವಂಡರ್ ವೈ ಲಾರ್ಡ್ ಯಮ ಇಸ್ ಡಿಸ್ಕ್ರೈಬಿಂಗ್ ಬ್ರಹ್ಮ ಸ್ವರೂಪಂ. ಯಾಕ ಈ ರೀತಿ ನಚಿಕೇತಗ ಯಮಧರ್ಮರಾಯ ಬ್ರಹ್ಮ ಸ್ವರೂಪವನ್ನು ಹೇಳಾಗತ್ತಾನ ಇವ ಅನ್ನುವಂಥದ್ದನ್ನ ಕೇಳಿ ಅವಂಗ ಆಶ್ಚರ್ಯ ಆಗತ್ತ. When he asked for Atma Swarupam, Lord Yama ends with this verse with a statement, Etad Vaitata. ಅಲ್ಲಪ್ಪ, ಆತ್ಮ ಸ್ವರೂಪ ಹೇಳಂದ್ರೆ ನೀ ಬ್ರಹ್ಮ ಸ್ವರೂಪ ಹೇಳಾಗತ್ತಿಯಲ್ವ ಪರಮಾತ್ಮ ಅಂತ ನೀವ? ನಾ ಕೇಳೇನಿ ಆತ್ಮ ಅಂದ್ರೆ ಏನು? ನೀ ಹೇಳಾಗತ್ತಿದಿ ಬ್ರಹ್ಮ ಸ್ವರೂಪ ಹೇಳಾಗತ್ತಿದಿ. ನಾ ಕೇಳಿದ್ದ ಒಂದು, ನೀ ಹೇಳುವುದ ಒಂದು ಅಂತೀರೇನು? ಆತ್ಮ ಸ್ವರೂಪ ಕೇಳಿದಪ್ಪ, ನೀನು ಬ್ರಹ್ಮ ಸ್ವರೂಪ ಹೇಳಾಗತ್ತಿದಿ. ಮತ್ ಏನ್ ಹೇಳ್ತಿದ್ದಿ ನೀನು? ಲಾರ್ಡ್ ಯಮ ends this verse with a statement, ಏತದ್ ದ್ವೈತತ್. ನೀ ಕೇಳಿದ್ದೆಲ್ಲ ಆತ್ಮ ಸ್ವರೂಪ ಅದೇ ಇದು ಅಂತ ಹೇಳಾಗತ್ತ. ಅಂದ್ರೆ ಆತ್ಮ ಸ್ವರೂಪ ಮತ್ತು ಬ್ರಹ್ಮ ಸ್ವರೂಪ, ನಾ ಆತ್ಮ ಸ್ವರೂಪ ನೀ ಬ್ರಹ್ಮ ಸ್ವರೂಪ ಹೇಳಾಗತ್ತಿಯಲ್ಲೋ? ನಾ ಹಿಂಗ ಕೊಡುವಂತ ಕೇಳಿ ನೀ ಮಸಿ ಕೊಡಾಗತ್ತಿಯಲ್ಲೋ ಅನ್ನಂಗ ಆಗ್ತಿದ. ನಾ ಗೇಟ್ ಹಾಕಪ್ಪ ಅಂದ್ರೆ ನೀ ಬಾಗಲ ಹಾಕಾಗತ್ತಿಯಲ್ಲ. ನಾ ಹೇಳೇನಿ ಗೇಟ್ ಹಾಕಪ್ಪ, ಗೇಟ್ ಮುಚ್ಚಪ್ಪ ಹಾಕ್ರಿ, ನೀನ್ ಬಾಗಲ ಮುಚ್ಚಾಗತ್ತಿಯಲ್ಲ. ಅಂದ್ರೆ ಗೇಟ್ ಅಂದ್ರೆ ಬಾಗ್ಲೇನು? ಅಂದ್ರೆ ಆತ್ಮ ಅಂದ್ರೆ ಏನು? ಬ್ರಹ್ಮ ಸ್ವರೂಪೇನ? ಬ್ರಹ್ಮನು? ಹಿಂಗ ಸಂಶಯ ಬಂದದ ಯಾರಿಗೆ? ನಚಿಕೇತನಿಗೆ. ನೋಡ್ರಿ ಹೆಂಗದನವ, 8 ವರ್ಷದ ಹುಡುಗನು 80 ವರ್ಷದಾಗಿ ನಮಗ್ ಬರಬಾರ್ದು ಸಂಶಯ. ಇದಕ್ಕಂತಾರ ಸಂಶಯ. ನಮ್ಮ ಸಂಶಯ ಲಿಸ್ಟ್ ಮಾಡಿಡ್ರಿ. 3 ವರ್ಷ ಬಿಟ್ಟು ಅವನ್ನ ಓದ್ರಿ. ಸಂಶಯ ನಗತೀವಿ ನಾವ ಕುತ್ಕೊಂಡು ಇಂಥ ಸಂಶಯ ಮಾಡಿದ್ದೆ ನಾ 3 ವರ್ಷದಿಂದ. ಇದಕ್ಕಂತಾರ ಸಂಶಯ. ಅಲ್ಲಪ್ಪ, ನಾ ಕೇಳೀನಿ ಆತ್ಮತತ್ವ ಹೇಳ್ಕೊಡಪ್ಪ ಅಂತ ನೀ ಹೇಳಾಗತ್ತಿ ಬ್ರಹ್ಮ ಸ್ವರೂಪ ಹೇಳಾಗತ್ತಿ. ಏನಿದು ವಿಚಿತ್ರ ಅಂತ ನಚಿಕೇತ. ಮತ್ ಮ್ಯಾಗ ಹೇಳಾಗತ್ತಿದಿ ನೀ ಏನ್ ಕೇಳಿಯಲ್ಲ ಅದನ್ನ ನೋಡಿ ಇದು ಅಂತ ಏತದ್ ವೈತತ ಅನ್ನಗತ್ತಿಲ್ಲ ಮರಾಯ. that Brahman nature is your own nature. ಆ ಬ್ರಹ್ಮ ಸ್ವರೂಪವೇ ನಿನ್ನ ಸ್ವರೂಪ ಅಂತ ಹೇಳಾಗತ್ತೀನಪ್ಪ ಅಂತ ಹೇಳ್ತಾನ. ಬೋಧ ಸತ್ತ ಚಿತ್ತಾರ ದಿಸ್ ಬ್ರಹ್ಮನ್ ಆತ್ಮ, ಅಯಂ ಆತ್ಮ ಬ್ರಹ್ಮ. ಆ ಸದ್ರೂಪವೇ ಚಿದ್ರೂಪ,
ಆ ಬ್ರಹ್ಮವೇ ಈ ಆತ್ಮ. ಆದ್ದರಿಂದ ಆತ್ಮ ಪರಮಾತ್ಮ ಐಕ್ಯ ಬೋಧಕ ವಾಕ್ಯ ಮಹಾವಾಕ್ಯ. ಅಯಂ ಆತ್ಮ ಬ್ರಹ್ಮ ಅನ್ನುವಂತ ವಾಕ್ಯದ ಅರ್ಥವನ್ನ ಹೇಳಿದಂಗ ಆತ್ಮ ಏತದ್ ವೈ ತತ್. The same idea from the previous verse is further clarified. Brahman is an intelligent nimitya karanam as well as material karanam of the universe. ಮತ್ತು ವಿಶೇಷ ಪ್ರಣಮಾನಂದ ಸ್ವಾಮಿಗಳು ಮೊನ್ನೆ ವೇದಾಂತ ಪರಿಷತ್ತಿನಲ್ಲಿ ಒಂದು ಮಾತು ಹೇಳಿದರು. ಬ್ರಹ್ಮ ಈ ಜಗತ್ತಿಗೆ ಉಪಾದಾನ ಕಾರಣನೂ ಆಗ್ಯಾನ, ನಿಮಿತ್ತನೂ ಕಾರಣನೂ ಆಗ್ಯಾನ. ನೀವು ನಿಮಿತ್ತ ಕಾರಣ ಅಂತ ತಿಳ್ಕೊಂಡ್ಬಿಡ್ರಿ, ಆ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ನಮ್ಮಂತವ್ರು ಬಿಟ್ಬಿಡ್ರಿ ಅಂತ ಹೇಳಿದ್ರು. ಯಾರು ಕೇಳಿದ್ರಿ, ಯಾರು ಕೇಳಿಲ್ಲ, ನನಗ್ ಗೊತ್ತಿಲ್ಲ. ಬಹಳ ಚಂದ ಹೇಳಿದ್ರು ಮಾತು. ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಅಂದ್ರ ಭಿನ್ನ ಉಪಾದಾನ ಕಾರಣ ನಿಮಿತ್ತ ಕಾರಣ ನಮಗ್ ತಿಳ್ಕೊಳಕ್ ಹಗರದ. ಈ ಅಭಿನ್ನ ಅನ್ನುವಂಥದ್ದು ಏನದ ತೆಳ್ಯಾಗ ಹುಳ ಬಿಡ್ತಾರೆ. ಯಾರೋ ವಿಡಿಯೋ ಆನ್ ಮಾಡಿ ನೋಡಿ. ಈಗ ಒಬ್ರು ಮ್ಯೂಟ್ ಆನ್ ಮಾಡ್ಯಾರ, ಒಬ್ರು ವಿಡಿಯೋ ಆನ್ ಮಾಡ್ಯಾರ, ಇಬ್ರು ಬಂದ್ ಮಾಡ್ರಿ. ಇಂಪಾರ್ಟೆಂಟ್ ವಿಷಯ ಅದ ಕೇಳ್ರಿ. ಏನೋ ಪ್ರಸಂಗ ಬಂದದ ಹೇಳಾಗತ್ತೇನಿ. ಇದು ಬಂದದ. ಈ ಜಗತ್ತಿನೊಳಗ ಕುಂಬಾರ ನಿಮಿತ್ತ ಕಾರಣ, ಗಳಿಗೆ ಉಪಾದಾನ ಕಾರಣ ಎಲ್ಲರಿಗೂ ಗೊತ್ತಾಗ್ತದ. ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಅಂದ್ರೆ ನಿಮಿತ್ತ ಕಾರಣನು ಅದವನು, ಅವನ ಉಪಾದಾನ ಕಾರಣನು ಅವನು ಅದ. ಅಭಿನ್ನ ಅಂದ್ರ ಅವನ ಒಬ್ಬನ ಆಗಿರ್ಬೇಕು. ಅಂತದಕ್ಕೆ ನಾವ್ ಏನಂತೇವಿ, ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಅಂತೇವಿ. ಅದಕ್ಕೆ ಉದಾಹರಣೆ ಕೊಡ್ತೀವಿ ನಾವು. ಜೇಡ್ರ ಬಲೆ ಏನೈತಲ್ಲ, ಅದಕ್ಕ ನಿಮಿತ್ತ ಕಾರಣನು ಜೇಡ್ರ ಬಲೆನ ಐತಿ, ಜೇಡರ ಹುಳನ ಐತಿ. ಉಪಾದಾನ ಕಾರಣನು ಅದ್ರ ಉಗುಳು. ಆದ್ರಿಂದ ಅಲ್ಲಿ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಅಂತ ತಿಳ್ಕೊಂಡು ಸಮಜಾಯಿಸಿ ಹೇಳ್ಯಾರ, ಇಲ್ಲಂತಲ್ಲ. ಆದ್ರೂ ಕೂಡ ಯಥಾರ್ಥವಾಗಿ ಅದ ಅರ್ಥ ಆಗುದಿಲ್ಲ. ನಿಮಗೆ ಯಥಾರ್ಥವಾಗಿ ಅರ್ಥ ಆಗ್ಬೇಕು ಅಂತಂದ್ರ ಜಗತ್ತಿನಲ್ಲಿ ಈ ಕಲ್ಪನಾ ಏನದ, ಸ್ವಪ್ನ ಪ್ರಪಂಚದ ನಿಮಿತ್ತ ಕಾರಣ ಯಾರು, ಉಪಾದಾನ ಕಾರಣ ಯಾರು, ಈಗ ಬರ್. ಅಲ್ಲೇ ನಿಮ್ಗೆ ಜೇಡ್ರ ಹುಳದ್ ಹೇಳಿ ಕೈ ಬಿಟ್ಬಿಡ್ತಾರ, ಇದನ್ನ ಹೇಳುವುದೇ ಇಲ್ಲ. ಈಗ ಹೇಳ್ರಿ, ಸ್ವಪ್ನದಾಗ ಒಂದೇನೋ ನಾವು ನಾಳೆ ಊರಿಗೆ ಹೋಗ್ಬೇಕಂತ ಮನ್ಕೊಂಡೇವಿ. ಏನೋ ಸ್ವಪ್ನದಾಗ ರೈಲ್ವೆ ಸ್ಟೇಷನ್ ಬಂತು, ಮಂದಿ ಹತ್ತಾಗತ್ತಾರ, ಎಳೆಯವ್ರು ಎಳೆಯಾಗತ್ತಾರ. ಆ ಪೋರ್ಟರ್ ಸಾಮಾನ್ ಲಗೇಜ್ ಹೊತ್ಕೊಂಡು ಓಡಾಡಕತ್ತಾನ. ಚಾಯ್ ಅಂತ ಚಾಯ್ ಮಾರೋರು ಬಂದಾರ. ಟಿಸಿ ಅದಾನ ಅಲ್ಲಿ ಕರೆ ಕೋಟ್ ಹಾಕೊಂಡು. ಸ್ಟೇಷನ್ದಾಗ ಗಾಡಿ ನಿಂತದ. ಹತ್ಬೇಕನ್ನೋರು ಓಡೋಡಿ ಬಂದ್ ಹತ್ತಾಗತ್ತಾರ, ಇಳಿಬೇಕನ್ನೋರು ಇಳಿದು ತಮ್ಮ ಲಗೇಜ್ ತಗೊಂಡ್ ಹೊಂಟಾರ. ಇವೆಲ್ಲ ಕನಸಿನಾಗ ಬಂದು. ಕನಸಿನಾಗ ಬಂದ್ವಲ್ಲ, ಜಾಗ್ರತೆಯಿಂದ ತಗೊಂಡ್ ಹೋಗಿರಿ ನಾವನ್ನ ಇಲ್ಲ. ಮತ್ ಕನಸಿನಾಗ ಉತ್ಪತ್ತಿ ಆದು ಅಂದ್ರೆ ಉಪಾದಾನ ಕಾರಣ ಯಾರು, ನಿಮಿತ್ತ ಕಾರಣ ಯಾರು? ಈ ಎರಡಕ್ಕೂ ನಿಮಿತ್ತ ಉಪಾದಾನ ಕಾರಣ ಅಂದ್ರೆ ಜಾಗ್ರತ ಅಂತ ಹೇಳ್ತೀವಿ ನಾವು ಶಾಸ್ತ್ರದ. ಈ ಜಾಗ್ರತ ಅನ್ನುವಂಥದ್ದು ಒಂದೇ ಉಪಾದಾನ ಕಾರಣನೂ ಆಗೈತೆ, ನಿಮಿತ್ತ ಕಾರಣನೂ ಆಗ್ಯದ. ಸ್ವಪ್ನವತ್ ಹಂಗ ಇದು ಈಶ್ವರನ ಸ್ವಪ್ನ, ಇದು ಪರಮಾತ್ಮನ ಸ್ವಪ್ನ. ಇದು ಜಗತ್ತು ಅನ್ನುವಂಥದ್ದು ಏನದ, ಇದು ಸ್ವಪ್ನ. ಇದು ಭಿನ್ನ ಸತ್ತದಾಗ ತೋರ್ತದ, ಎಚ್ಚರ ಆದ್ಮ್ಯಾಗ ಇಲ್ಲ. ಇದನ್ನ ಕಲ್ಪನಾ ಇಟ್ಕೊಡ್ರಿ. ಆದ್ದರಿಂದ ಎಲ್ಲೆಲ್ಲಿ ಭ್ರಮೆ ಐತಿ ಅಲ್ಲೇ ಒಂದ್ ಮಾತಿದ ಜನರಲ್ ಕೊರಲರಿ. ಎಲ್ಲೆಲ್ಲಿ ಭ್ರಮ ಇರ್ತದ ಅಲ್ಲೇ ಭಿನ್ನ ಸತ್ತದಾಗ ತೋರುವಿಕೆ ಇರ್ತದ. ಅಲ್ಲೆಲ್ಲೇ ಉಪಾದಾನ ಕಾರಣ ಮತ್ತು ನಿಮಿತ್ತ ಕಾರಣ ಎರಡು ಒಂದೇ ಇರ್ತಾವ. ಇದೆಲ್ಲ ಹೇಳುದ ಯಾಕಪ್ಪ ಅಂತ ತಿಳ್ಕೊಂಡು ಅವರು ಅವತ್ತು ಪ್ರಣವಾನಂದ ಅಪ್ಪವ್ರು ಏನಂದ್ರು, ಅದು ನಮ್ಮಂತವ್ರಿಗೆ ಇರ್ಲಿ, ಆ ವಿಚಾರ ನಿಮ್ಗೆ ಬ್ಯಾಡ ಅಂದ್ಬಿಟ್ರು. ಬ್ಯಾಡ ಅಂದ್ರೆ ಬಿಡಾಕ್ ಬರ್ತೈತೇನೋ, ಬಿಟ್ರೆ ಮೋಕ್ಷ ಆಗತ್ತೇನೋ ವಿಚಾರ ಮಾಡ್ರಿ. ಬಿಟ್ರೆ ಮೋಕ್ಷ ಆಗುದಿಲ್ಲ.
ಈ ದ್ವೈತ ಅನ್ನೋದು ಓಡಿ ಹೋಗುದಿಲ್ಲ ನಮ್ಗ. ಈ ಹಿಂಗ ತಿಳ್ಕೊಂಡ್ಬಿಟ್ಟಾನು ದ್ವೈತ ಅನ್ನೋದು ಓಡಿ ಹೋಗುದಿಲ್ಲ. ದ್ವೈತ ಖರೆ ಅನಿಸ್ತದ. ಇದು ಭ್ರಮ ಅಂತ ಅನ್ಸ್ಬೇಕಂದ್ರೆ ಹಿಂಗ್ ವಿಚಾರ ಮಾಡ್ಬೇಕಾಗ್ತದ. ಅವಿಚಾರದಾಗ ದ್ವೈತ ಅದ, ವಿಚಾರದಲ್ಲಿ ಅದ್ವೈತವೇ ಅದ ಅನ್ನುವಂಥದ್ದು ಗೊತ್ತಾಗಬೇಕಲ್ರಿ. ಅದಕ್ಕಂತಾರ ಬ್ರಹ್ಮನ್ ಈಸ್ ಇಂಟೆಲಿಜೆಂಟ್, ನಿಮಿತ್ತ ಕಾರಣ ಆಸ್ ವೆಲ್ ಆಸ್ ಮಟೀರಿಯಲ್ ಉಪಾದಾನ ಕಾರಣ ಆಫ್ ದಿಸ್ ಯೂನಿವರ್ಸ್. ಈ ಜಗತ್ತಿಗೆ ಆ ಬ್ರಹ್ಮ ತತ್ವ ಅನ್ನುವಂಥದ್ದು ಉಪಾದಾನ ಕಾರಣನೂ ಐತಿ, ಆ ನಿಮಿತ್ತ ಕಾರಣನೂ ಅದ. The whole universe with enjoying in it without exception emerges only in the presence of Brahman, such as the dream world emerges from the waker standpoint. ಹೆಂಗ ಒಬ್ಬ ಎಚ್ಚರದವನ ಅವಸ್ಥೆಯ ರೀತಿಯಿಂದ ಸ್ವಪ್ನ ಪ್ರಪಂಚಕ್ಕ ಸ್ವಪ್ನ ಪ್ರಪಂಚದ ವಸ್ತುಗಳಾಗಲಿ, ಅಭಿನ್ನ ನಿಮಿತ್ತ ಉಪಾದಾನ, ನಿಮಿತ್ತ ಕಾರಣನು ಜಾಗೃತ ಪ್ರಪಂಚದ ಅಭಿಮಾನಿಯಾದಂತ ವಿಶ್ವನೇ ಅದಾನ. ಉಪಾದಾನ ಕಾರಣನು ಜಾಗೃತ ಪ್ರಪಂಚದ ಅಭಿಮಾನಿಯಾದಂತ ವಿಶ್ವನೇ ಈ ಸ್ವಪ್ನ ಪ್ರಪಂಚಕ್ಕ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಅದಾನ. In this context, prana should be interpreted as Brahman. ಇಲ್ಲಿ ಪ್ರಾಣಕ ಬ್ರಹ್ಮ ಅಂತ ತೋರ್ರಿ ಅಂತ ಹೇಳ್ತಾರೆ. It functions only because of Brahman. ಆ ಪ್ರಾಣ ಅನ್ನೋದು ಬ್ರಹ್ಮ ಇದ್ದಿದ್ದಕ್ಕನ ಕೆಲಸ ಮಾಡಾಗತ್ತದ. Brahman therefore is the creator as well as maintainer of the universe. ಇಲ್ಲಿ ಏನ್ ತಗೋಬೇಕು ಅಂದ್ರೆ ಪ್ರಾಣ ಅದ ಉಪಾದಾನ ಕಾರಣ, ನಿಮಿತ್ತ ಕಾರಣ, ಪ್ರಾಣಮೇ ಅಂತ ತಿಳ್ಕೊಳ್ರಿ ಅಂತ ಹೇಳ್ತಾರೆ. Brahman, the maintainer of the order in this universe, is described as the source of the fear with weapon in hand. ಆ ಏನು ಈ ಜಗತ್ತಿನಲ್ಲಿ ಏನು ಒಂದು ವ್ಯವಸ್ಥೆಯನ್ನು ಮಾಡಕತ್ತಾನ, ಯಾರು? ಬ್ರಹ್ಮ ಪರಮಾತ್ಮ, ಆತ್ಮತತ್ವ ಏನು ಒಂದು ಆಡಳಿತ ನಡ್ಸಾಕತ್ತಾನ ಈ ಜಗತ್ತಾಗ. ಅದಕ್ಕ ಇದು ಏನಿಗೆ ಹೋಲಿಸ್ಯಾರ ಅಂತಂದ್ರ, ಅದನ್ನ ಇಲ್ಲೇ ಒಬ್ಬ ಮನುಷ್ಯ ಕೈಯಾಗ ವಜ್ರ ಎದು ತಗೊಂಡು ನಿಂತ್ಕೊಂಡು ಹೆದರ್ಸಾಕತ್ತಾನ ಅನ್ನುವಂಥದ್ದಕ್ಕೆ ರೂಪಕ ಅಲಂಕಾರ ಮಾಡ್ಯಾರ. ಇಟ್ ಇಸ್ ಬಿಕಾಸ್ ಆಫ್ ಹಿಮ್. ಆ ಒಂದು ಅವ ಅದಾನ ಅಂತ ತಿಳ್ಕೊಂಡು ಜಗತ್ತು ಕೆಲಸ ಮಾಡಾಕತ್ತದ ಅಂತ ಅರ್ಥ. ಸೂರ್ಯ ದಿವಸ ರೆಸ್ಟ್ ಇಲ್ದನ 24 ತಾಸು, ವಾರದಾಗ 7 ದಿನ, ತಿಂಗಳದಾಗ 30 ದಿನ, ವರ್ಷದಾಗ 365 ದಿನ ಸಂಚಾರ ಮಾಡಾಕತ್ತಾನಂತ ತಿಳ್ಕೊಂಡು ಒಬ್ಬ ಕವಿ ಅಭಿಪ್ರಾಯ ಪಡ್ತಾನ. ಸಂಚಾರ ಮಾಡಾಕತ್ತಾನ ದಿವಸ ರೆಸ್ಟ್ ಇಲ್ದನ. ಯಾಕೆ ಸಂಚಾರ ಮಾಡಾಕತ್ತಾನಪ್ಪ ಅಂದ್ರ ಪರಮಾತ್ಮ ಅವಂಗ ಕೈಯಾಗ ವಜ್ರದು ಆಯುಧ ತಗೊಂಡ್ ನಿಂತಾನಂತ. ಹಿಂಗ ಒಂದು ಕಲ್ಪನೆ ಮಾಡ್ತಾನ. ನಿಜವಾಗಿಯೂ ಸೂರ್ಯ ಚಲಿಸೋದಿಲ್ಲ, ಆ ಮಾತ್ಮೇಲೆ. ಹಂಗ ದೇವತೆಗಳು ಈ ಪರಮಾತ್ಮ ಅನ್ನುವಂತ ಆತ್ಮತತ್ವ ಅನ್ನುವಂತ ಒಬ್ಬ ಯಜಮಾನ ಅಲ್ಲಿ ವಜ್ರಾಯುಧ ಅನ್ನೊಂದು ನಿಮ್ಗೆ ಹಿಡ್ಕೊಂಡ್ ನಿಂತಾನಂತ ತಗೊಂಡು ಅವನ ಹೆದರಿಕೆಯಿಂದ ವಾಯು ಬೀಸಾಗತ್ತದ, ಅಗ್ನಿ ಉರಿಯಾಗತ್ತದ, ನೀರು ತೊಯ್ಸಾಗತ್ತದ, ಭೂಮಿ ಪೀಕ ಕೊಡಾಗತ್ತದ ಅಂತ ಹೇಳ್ತಾನ, ವರ್ಣನೆ ಮಾಡ್ತಾನ ಕವಿ. ನಾರಾಯಣ ಉಪನಿಷತ್ನಾಗ ಬರ್ತದ. ಅದನ್ನ ನಾವು ಅಭ್ಯಾಸ ಮಾಡುದಿಲ್ಲ. ಯಾರಿಗೆ ಬೇಕು ಅವರು ಯಾವ್ದಾರ ಕಾಮೆಂಟ್ರಿ ಓದ್ರಿ. ಅದಕ್ಕೆ ಉಪನಿಷತ್ತಿಗೆ ಕಾಮೆಂಟ್ರಿ ಶಂಕರರು ಬರೋದಿಲ್ಲ. ಅದು ಬೇರೆ ಉಪನಿಷತ್ತಾಗ ಬಂದಾಗ ಮತ್ತ ಅದ್ರ ಬಗ್ಗೆ ವಿಚಾರ ಹೇಳ್ತೇನೆ. ಹಿಂಗ ಯಾರ್ದೋ ಒಬ್ಬ ಹೆದರಿಕೆಯಿಂದ ಇವೆಲ್ಲರೂ ಕೆಲಸ ಮಾಡಾಕತ್ತಾರಂತ ಅನಿಸ್ತೈತಿ ಅಂತ ಕವಿ ಕಲ್ಪನಾ ಮಾಡ್ಯಾನ. ಹಂಗ ಇನ್ನೇನು ಕಲ್ಪನೆ ಮಾಡ್ಯಾರ. ಆ ಪ್ರಾಣನ ಹೆದರಿಕೆ, ಆ ಬ್ರಹ್ಮ ತತ್ವದ ಹೆದರಿಕೆ ಇಂದ ಎಲ್ಲ ದೇವತೆಗಳು ಕೆಲಸ ಮಾಡಾಕತ್ತಾರ. ಇಲ್ಲಿ ಅವನ ಅಧಿಕಾರ ನಡೆದದ. ದ ಆರ್ಡರ್ ಈಸ್ ಡಿಸ್ಟರ್ಬ್ಡ್ ಇನ್ ಎನಿ ವೇ, ದೇರ್ ವಿಲ್ ಬಿ ಎ ಕ್ಯಾಲಾಮಿಟಿ. If the sun moves closer and further away, we will be scorched or frozen. ಸೂರ್ಯ ಬರ್ಲಿಲ್ಲ ಅಂತಂದ್ರ ನಾವೆಲ್ಲರೂ ಗದ್ಗದತ್ತವಾಗಿ ನಡಿಗೆ ಸಾಯ್ತೇವಿ. And the law must be maintained strictly for the universe. ಈ ಒಂದು ಸೃಷ್ಟಿಗೆ ಕೆಲವೊಂದು ನಿಯಮಗಳು ಬೇಕಾಗ್ತಾವ. ಸೂರ್ಯನ ಉಷ್ಣತೆ ಬೇಕಾಗ್ತದ, ಚಂದ್ರನ ತಂಪು ಬೇಕಾಗ್ತದ. ಅದಕ್ಕ ಅವನಾಗಿ ಎಲ್ಲವನ್ನ ನಿಯಮಬದ್ಧವಾಗಿ ನಡೆಸಿಕೊಂಡು ಹೊಂಟಿದ್ರೆ ನಮಗೆ ಬದುಕಾಕ ಅವಕಾಶ ಅದ. ಈಶ್ವರ ಈಸ್ ದ ಸ್ಟ್ರಿಕ್ಟ್ ಎನ್ಫೋರ್ಸರ್ ಆಫ್ ದೀಸ್ ಲಾಸ್. ಆ ಮಾಯಾ ಸಹಿತ ಏನದ ಪರಮಾತ್ಮ ತತ್ವ ಏನದ ಅವಾಗ ಈಶ್ವರ ಅಂತೇವಿ. ಅವ ಏನ್ ಮಾಡಕತ್ತಾನ, ಇವೆಲ್ಲ ನಿಯಮಗಳನ್ನ ಚಾಚು ತಪ್ಪದೆ ನಡೆಸಿಕೊಂಡು ಹೊಂಟಾನ ಅಂತ ತಿಳ್ಕೊಂಡು ನಮ್ಗೆ ಕಾಲಕ್ಕೆ ಮಳೆ, ಕಾಲಕ್ಕೆ ಬಿಸಿಲು, ಕಾಲಕ್ಕೆ ಚಳಿ ಆಗ್ತಾ ಇದೆ. ಕೆಲವೊಂದು ಪೀಕಗಳು ಚಳಿಯಲ್ಲಿ ಉತ್ಪತ್ತಿ ಆಕಾವ, ಕೆಲವೊಂದು ಪೀಕಗಳು ಮಳೆಯಲ್ಲಿ ಆಕಾವ. ಬೇಸಿಗೆಯಲ್ಲಿ ಅವನು ಮಣಗಿಸಿ ಇಟ್ಕೊಂಡು ನಾವು ಅವನ್ನ
ಎಷ್ಟ್ ದಿನ ಬೇಕು ಅಷ್ಟ್ ದಿನ ಇಟ್ಕೊಂಡ್ರೆ ರಕ್ಷಣೆ ಮಾಡ್ಕೊಳಿಕ್ ಅನುಕೂಲ ಆಗ್ತದ ಅಂತ ಕಾಲಮಾನಗಳನ್ನ ಇಟ್ಟಾನ. ಆಯಾ ಕಾಲಮಾನಗಳು ಇದ್ದಿದ್ರಿಂದ ನಾವು ಬದುಕಾಗತ್ತೀವಿ. Every suffering we get is the punishment that we receive for violating one law or the other law. ನೋಡ್ರಿ ಎಂತ ಮಾತು ಬರೀತಾರ ನೋಡ್ರಿ. ನಾವು ಜೀವನದಾಗ ಏನು ನಮ್ಗೆ ಸಂಕಟ ಪಡಾಗತ್ತೇವಲ್ಲ, ತ್ರಾಸ ಪಡಾಗತ್ತೇವಲ್ಲ, ಯಾಕೆ ಪಡಾಗತ್ತೇವಿ ತ್ರಾಸ ನಾವು ಅಂತ ಯಾರಾದ್ರೂ ಕೇಳಿದ್ರ the suffering we get is the punishment we receive for violating the law of the Ishvara. ಆ ಈಶ್ವರ ಆಜ್ಞೆಯನ್ನ ಪಾಲಿಸದೇ ಇದ್ದಕ್ಕ ನಮಗೆ ಶಿಕ್ಷೆಯಾಗಿ ನಾವು ಕಷ್ಟಗಳನ್ನ ಅನುಭವಿಸಾಗತ್ತೀವಿ. The moment you violate the health law, sickness is a punishment. ನಮ್ಗೆ ಆರೋಗ್ಯ ನಿಯಮಾವಳಿಗಳನ್ನ ಪಾಲಿಸಲಿಲ್ಲ, ನಮ್ಮ ರೋಗ ಬರ್ತಾವೆ. ಎವ್ರಿ ಧರ್ಮ ವಯೋಲೇಷನ್ ಇಸ್ ದ ಕಾಸ್ ಆಫ್ ಅವರ್ ಸಾರೋ. ಧರ್ಮವನ್ನ ಬಿಟ್ಟು ನಡೆದ್ವಿ, ದುಃಖಕ್ಕೊಳಗಾಗ್ತೇವಿ. ಅದಕ್ಕೆ ಧರ್ಮದಿಂದ ನಡೀರಿ. ಈ ಒಂದು ಸಮಾಜದಲ್ಲಿ ಹಾರ್ಮೋನಿ ಅಂದ್ರ ಎಲ್ಲವೂ ಸಮತೋಲನವಾಗಿ ನಡಿಬೇಕು. ಎಲ್ಲೇನು ಅಸಮತೋಲನ ಆಗದಂಗ ನಮ್ಗೆ ವ್ಯವಹಾರ ಇರ್ಬೇಕು ಅಂತ ಅರ್ಥ. ಅಸಮತೋಲನ ಆತಂದ್ರೆ ನಮ್ಗೆ ಶಿಕ್ಷೆಗೆ ಒಳಪಡ್ತೇವಿ ಅಂತ ಹೇಳ್ತಾರೆ ಶಾಸ್ತ್ರ. ಮೋಸ್ಟ್ ಆಫ್ ಅಸ್ ದ ಲಾಸ್ ಔಟ್ ಆಫ್ ಫಿಯರ್ ವಿ ಫಾಲೋ. ನಾವು ಹೆದರಿಕೆಯಿಂದ ನಿಯಮ ಪಾಲಿಸಾಗತ್ತೇವಿ. ಪೊಲೀಸ್ ನಿಂತಾಳ ಅಂತ ತಿಳ್ಕೊಂಡು ನಾವು ಅಲ್ಲಿ ಸಿಗ್ನಲ್ದಾಗ ನಿಂತಿರ್ತೇವ್ರಿ. ನಿಮ್ಗೆ ಒಂದ ಮಾತ ಹೇಳ್ತೀನಿ, ನಾನ್ ಹಿಡ್ಕೊಂಡ ಪೊಲೀಸ್ ಇಲ್ಲ ಸಿಗ್ನಲ್ದಾಗ ಗಾಡಿ ಹೊಳದ್ನ, ಸಿಗ್ನಲ್ ಇದ್ದು ಗಾಡಿ ಹೊಳದ್ನ, ಒಂದ್ 5 ನಿಮಿಷ 2 ನಿಮಿಷ 3 ನಿಮಿಷ ನಿಂದ್ರಾಕಾಗೋದಿಲ್ಲ. ನಾವ್ ಯಾಕ ಸಿಗ್ನಲ್ ಪಾಸ್ ಆಗತ್ತೇವಿ? ದಂಡ ಬೀಳ್ತದ ಅಂತ ಸಿಗ್ನಲ್ ರೂಲ್ ಪಾಸ್ ಆಗತ್ತೇವಿ ಅಂತ. ಮೋಸ್ಟ್ ಆಫ್ ಅಸ್ ಫಾಲೋ ಲಾಸ್ ಔಟ್ ಆಫ್ ಫಿಯರ್. ಹೆದರಿಕೆಯಿಂದ ನಿಯಮ ಮಾಡಾಕತ್ತೀವಿ, ನಾವು ನಿಯಮವನ್ನ ಆಚರಿಸಿ ಮಾಡಾಕತ್ತೀವಿ. That is why we have the expression God fearing person. ಅದಕ್ಕೆ ನಾವೇನಂತೀವಿ, ಅಲ್ಲೋ ಮಾರಾಯ ನೀನ್ ಮನುಷ್ಯಗೆ ಹೆದರ್ಲಿಕ್ಕಂದ್ರೆ ಹೆದರ್ಲಿಲ್ಲ, ದೇವರಿಗೆಲ್ಲ ಹೆದರ್ಲಿ ಅಂತ ಹೇಳ್ತೀವಲ್ಲ, ಆ ದೇವರು ನಮ್ಮನ್ನ ಪನಿಷ್ ಮಾಡ್ತಾನ, ನಮ್ಮನ್ನ ಶಿಕ್ಷೆಗೆ ಒಳಪಡಿಸ್ತಾನ ನಾವು ಅವನ ಹೇಳಿದ ಧರ್ಮಗಳನ್ನ ಪಾಲಿಸ್ಲಿಲ್ಲ ಅಂತಂದ್ರೆ. The people who know Brahman, Ishvara as intelligent and material cause of this universe and its many maintainer, Srishti Sthiti Laya Karanam, will attain immortality. ನೋಡ್, ಎಲ್ಲಿವರೆಗೆ ಆ ಬ್ರಹ್ಮ ಸೃಷ್ಟಿ ಸ್ಥಿತಿ ಲಯ ಕಾರಣ ಅದನ್ನ ಅಷ್ಟೇ ಅಲ್ಲ, ಮತ್ತೆ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಅನ್ನೋದು ತಿಳ್ಕೊಳ್ಳೋದಿಲ್ಲ, ಅಲ್ಲಿ ಮಠ ಮುಕ್ತಿ ಆಗುವುದಿಲ್ಲ. ಇದು ಇಲ್ಲಿ ದೊಡ್ಡ ರಹಸ್ಯದ. We should add etat vaitata. This is Brahman that Nachiketa wanted to know in the third boon. ಮೂರನೇ ವರವಾಗಿ ನಚಿಕೇತ ಏನು ಯಮಧರ್ಮರಾಗಿ ಕೇಳಿದ್ದ, ಅದೇ ಈ ತತ್ವ. ಏತದ್ ವೈತತ ಜೀವಾತ್ಮ ಪರಮಾತ್ಮ ಐಕ್ಯ ಬೋಧಕ ವಾಕ್ಯಂ ಮಹಾವಾಕ್ಯಂ ಅಂತ ಇಲ್ಲಿಗೆ ಮುಗಿಸಿದಾರೆ. ಇನ್ನು 3ನೇ ಶ್ಲೋಕವನ್ನ ಹೇಳ್ಬೇಕು, ಅದನ್ನ ಓದಿ ಬಿಡ್ತೇನೆ. ಅದರ ಅರ್ಥವನ್ನ ನಾಳೆಗೆ ನೋಡೋಣ. ಏನು ಅದು 3ನೇ ಶ್ಲೋಕ. ಭಯಾತ್ ಅಸ್ಯಾಗ್ನಿ ತಪತಿ, ಭಯಾತ್ ತಪತಿ ಸೂರ್ಯ, ಭಯಾತ್ ಇಂದಿಶ್ಚ ವಾಯುಶ್ಚ, ಮೃತ್ಯುರ್ಧಾವತಿ ಪಂಚಮಃ ಅಂತ ನೋಡು. ಈ ಶ್ಲೋಕದಾಗ ಇದು ನಾರಾಯಣ ಉಪನಿಷತ್ತಿನಗೂ ಬರ್ತದ, ಇಲ್ಲಿ ಬಂದದ. ಇದನ್ನ ತಿಳ್ಕೊಂಡಿವಿ ಅಂದ್ರ ನಾವು ಆ ಶ್ಲೋಕವನ್ನು ತಿಳ್ಕೊಂಡಂಗನ ಅನ್ನುವಲ್ಲಿಗೆ ಇದರ ಅರ್ಥವನ್ನು ನಾಳೆಗೆ ವಿಶೇಷವಾಗಿ ಹೇಳ್ತೇನೆ ಅನ್ನುವಲ್ಲಿಗೆ ಇವತ್ತಿನ ವಾಕ್ಯ ಸೇವೆಯನ್ನು ಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ್.